ಇಂಡಿಯಾದಲ್ಲೇ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ಏನಕ್ಕೆ ಕಾಮನ್ ಆಗಿ ಹಾರ್ಟ್ ಡಿಸೀಸ್ ಬರ್ತಿದೆ? ವೆಸ್ಟರ್ನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ 90% ಆಫ್ ಡೆತ್ಸ್ ಅಕರ್ ಇನ್ ದ ಲಾಸ್ಟ್ ಮೈಲ್ ಆಫ್ ದ ಮ್ಯಾರಥಾನ್. ಕಾಮನ್ ಆಗಿ ಡೆತ್ ಆಗ್ತಿದೆ, ನಾನು ಇನ್ನೇನಕ್ಕಪ್ಪ ಫಿಟ್ ಆಗಿರ್ಬೇಕು ಅನ್ಕೊಂತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಸ್ಪೆಷಲಿ ಹಾರ್ಟ್ ಹೆಲ್ತ್ಗೆ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಸರ್ ಹಾರ್ಟಿಗೆ? ಸ್ಲೀಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಸಿದು ಊಟ ಮಾಡಬೇಕು, ದಣಿದು ನಿದ್ದೆ ಮಾಡಬೇಕು. ಸರ್ ಹಾರ್ಟ್ ಹೆಲ್ತ್ಗೆ ಫುಡ್ ಎಷ್ಟು ಇಂಪಾರ್ಟೆಂಟ್? ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮ್ಮ ದೇಹದಲ್ಲಿ ಹಾರ್ಟ್ ಡಿಸೀಸ್ಗೆ ಒನ್ ಆಫ್ ದ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಇನ್ಫ್ಲಮೇಷನ್. ಈಗ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ಸ್ಗೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು ಕಮ್ಮಿ ಇರುತ್ತೆ ಸರ್? ಕೊಲೆಸ್ಟ್ರಾಲ್ ಕೆಟ್ಟದ್ದಾ ಒಳ್ಳೇದಾ ಸರ್? ಕೊಲೆಸ್ಟ್ರಾಲ್ ಅನ್ನೋದು ದೇಹಕ್ಕೆ ವೆರಿ ಎಸೆನ್ಷಿಯಲ್. ಈಗ ಅರ್ಲಿ ಸೈನ್ ಆಫ್ ಹಾರ್ಟ್ ಪ್ರಾಬ್ಲಮ್ ಹೇಗೆ ಬರುತ್ತೆ ಸರ್? ಯೂಶಲಿ ಹಾರ್ಟ್ ಸಮಸ್ಯೆ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ, ಜನರು ಕೆಲವು ಮಿಸ್ಕನ್ಸೆಪ್ಷನ್ ಇದೆ. ನಾನು ಸಣ್ಣ ಇದ್ದೀನಿ, ನಂಗೆ ಹಾರ್ಟಿನ ಸಮಸ್ಯೆ ಬರೋದಿಲ್ಲ ಅಂತ. ಜಿಮ್ಮು ಅಥವಾ ಜಿಮ್ ರಿಲೇಟೆಡ್ ಡೆತ್ಸ್ ಯಾಕಾಗ್ತಿವೆ ಅಂದರೆ, ಅಡಿಕ್ವೇಟ್ ತಯಾರಿ ಮಾಡ್ಕೊಂಡಿರಲ್ಲ, ಅವ್ರು ಬೇಸ್ ಲೈನ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡಿರಲ್ಲ. ವೆಲ್ಕಮ್ ಟು ಫಿಟ್ನೆಸ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಕಾರ್ಡಿಯಾಕ್ ಸರ್ಜನ್ ಡಾಕ್ಟರ್ ವರದರಾಜ್ ಸರ್ ಇದ್ದಾರೆ. ಇವರು ಪ್ರೆಸೆಂಟ್ ಜಯದೇವ್ ಹಾಸ್ಪಿಟಲಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ವೆಲ್ಕಮ್ ಟು ಮೈ ಚಾನಲ್ ಸರ್. ಧನ್ಯವಾದ. ಫಸ್ಟ್, ಏನಕ್ಕೆ ಕಾಮನ್ ಆಗಿ ಹಾರ್ಟ್ ಡಿಸೀಸ್ ಬರ್ತಿದೆ? ಇಂಡಿಯಾದಲ್ಲೇ ಜಾಸ್ತಿ ಹಾರ್ಟ್ ಪ್ರಾಬ್ಲಮ್ ಬರ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಂಡಿಯಾದಲ್ಲಿ ಸಾಕಷ್ಟು ಪ್ರಮಾಣ, ಆಲ್ಮೋಸ್ಟ್ 30% ಆಫ್ ಹಾರ್ಟ್ ರಿಲೇಟೆಡ್ ಡೆತ್ಸು ಆಗುತ್ತೆ. ಅದಕ್ಕೆ ಮೇನ್ ಕಾರಣ ಅಂತಂದರೆ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಅಂತೀವಿ. ಇದರಲ್ಲಿ ರಕ್ತನಾಳಗಳು ಬ್ಲಾಕ್ ಆಗೋದಿರುತ್ತೆ, ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೆ. ಅದರಿಂದಾಗಿ ಸುಮಾರಷ್ಟು ಡೆತ್ಗಳಾಗ್ತವೆ. ಸೊ ಇಟ್ ಈಸ್ ಅ ವೆರಿ ಕಾಮನ್ ಕಂಡೀಷನ್. ಎಸ್ಪೆಷಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಪ್ರಮಾಣ, ಯಾಕಂದರೆ ಏಷ್ಯನ್ಸಲ್ಲಿ ರಕ್ತನಾಳಗಳದ ಬ್ಲಾಕೇಜ್ ಆಗೋಂಥ ಅಥೆರೋಸ್ಕ್ಲೆರೋಸಿಸ್ ಅಂತೀವಿ. ಅಂಥವ್ರಿಗೆ ಅಥೆರೋಸ್ಕ್ಲೆರೋಸಿಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಇಂಡಿಯಾದಲ್ಲಿ ಎಸ್ಪೆಷಲಿ. ಆ್ಯಂಡ್ ರಕ್ತನಾಳಗಳು ಅಷ್ಟೇ ಸಣ್ಣ ಇದ್ದಾರೆ. ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯನ್ಸಲ್ಲಿ ರಕ್ತನಾಳಗಳು ಸಣ್ಣ ಇರೋದ್ರಿಂದ ಇವರಿಗೆ ಹೆಚ್ಚಿನ ಹಾರ್ಟಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅದು ಅಲ್ಲದೆ ದೇರ್ ಆರ್ ಸರ್ಟನ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರ್ತದೆ, ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ತವೆ, ಆಹಾರ ಪದ್ಧತಿಗಳಿರ್ಬೋದು, ಮತ್ತು ಇನ್ಫ್ಲಮೇಷನ್ ಅಂತೀವಿ, ಗಟ್ ಹೆಲ್ತ್, ಇವೆಲ್ಲ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದ್ರ ಜೊತೆ ಎಕ್ಸಸೈಸ್ ಇಲ್ಲ, ಸ್ಟ್ರೆಸ್, ಏರ್ ಪೊಲ್ಯೂಷನ್, ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಕಾಸ್ ಲೈಫ್ ಸ್ಟೈಲ್, ಸ್ಮೋಕಿಂಗ್, increase sugar intake, increase salt intake, increase spirit consumptions. All these things will add up to increased risk of heart disease in India. ಸರ್, ಮೇಯ್ನ್ ಆಗಿ ಎಲ್ಲರೂ ಹೇಳ್ತಾರೆ ಲೈಕ್ ಫಿಟ್ ಆಗಿದ್ದೀನಿ, ಕ್ಲೀನಾಗಿ ಡಯಟ್ ಮಾಡ್ತಾ ಇದ್ದೀನಿ, ಕ್ಲೀನಾಗಿ ಲೈಫ್ ಸ್ಟೈಲ್ನ ಇಟ್ಕೊಂಡಿದ್ದೀನಿ, ಆದರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಾವು ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡಬೇಕು, ಇಲ್ಲ ವರ್ಕೌಟ್ ಯಾಕೆ ಮಾಡಬೇಕು? ವರ್ಕೌಟ್ ಮಾಡಿದ್ರೆ ನಾನು ಕಾಮನ್ ಆಗಿ ಡೆತ್ ಆಗ್ತಾ ಇದೆ, ನಾನು ಇನ್ನೇನಕ್ಕಪ್ಪ ಫಿಟ್ ಆಗಿರಬೇಕು ಅನ್ಕೊಂತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಕ್ಸಸೈಸು ಮತ್ತು ಹಾರ್ಟ್ ಡಿಸೀಸ್ಗೆ ಸಂಬಂಧ ನೋಡಿದ್ರೆ, ಎಸ್ಪೆಷಲಿ ಹಾರ್ಟ್ ಹೆಲ್ತ್ಗೆ ಎಕ್ಸಸೈಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಏನು ಹೇಳ್ತೀವಿ ಅಂದರೆ, ನೀವು ಏನೇ ಇದ್ರೂ ಜೆನೆಟಿಕ್ ಫ್ಯಾಕ್ಟರ್ಸ್, ನಿಮ್ಮ ಫ್ಯಾಮಿಲಿಲಿ ಹಿಸ್ಟ್ರಿ ಇದ್ದು ಜೆನೆಟಿಕ್ ಫ್ಯಾಕ್ಟರ್ಸ್ ಇದ್ರೂ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮನೆಯಲ್ಲಿ ತಂದೆ ತಾಯಿಗೆ ಹಾರ್ಟ್ ಡಿಸೀಸ್ ಇತ್ತು, ಇಲ್ಲೇ 50 ಇಯರ್ಸ್ಗಿಂತ ಕೆಳಗಡೆ ಹಾರ್ಟ್ ಡಿಸೀಸ್ ಬಂದಿದ್ದರೆ ಅವ್ರ ಮಕ್ಕಳಿಗೆ ಅದರ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಅಂಥದ್ರಲ್ಲಿ ಅವರು ಎಕ್ಸಸೈಸ್ ಮಾಡಿ ಫಿಟ್ಟಾಗಿರೋದ್ರಿಂದ ಇಟ್ ಕ್ಯಾನ್ ಪ್ರಿವೆಂಟ್. ಸೊ ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಹಾರ್ಟಿಗೆ ಬೆನಿಫಿಟ್ ಆಗುತ್ತೆ. ಒಂದು ಹೇಗೆ ಅಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಮೀನ್ಸ್ ದರ್ ವಿಲ್ ಬಿ ಗುಡ್ ಸ್ಲೀಪ್, ಸ್ಟ್ರೆಸ್ ಲೆವೆಲ್ಸು ಕಮ್ಮಿ ಆಗುತ್ತೆ, ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಇವೆಲ್ಲ ಹಾರ್ಟ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ಅದು ಅಲ್ಲದೆ ಅತಿಯಾಗಿ ಎಕ್ಸಸೈಸ್ ಮಾಡೋದು ಹಾನಿಕರನೇ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಲಾಂಗ್ ಡಿಸ್ಟೆನ್ಸ್ ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡ್ತಾರಲ್ಲ, ಈ ಮ್ಯಾರಥಾನ್ ಓಡೋರು, ಟ್ರಯತ್ಲಾನ್ ಇವೆಲ್ಲ ಮಾಡೋದವರನ್ನ, ದೇ ಆರ್ ಪುಷಿಂಗ್ ದೇರ್ ಹಾರ್ಟ್ಸ್ ಟು ದ ಎಕ್ಸ್ಟ್ರೀಮ್ಸ್. ಅವರು ಇದು ಮಾಡೋದಕ್ಕೆ ಪ್ರಾಪರ್ ಕಂಡೀಷನಿಂಗ್ ಆಗಿರಬೇಕು, ತಯಾರಿನೂ ಆಗಿರಬೇಕು, ಮತ್ತು ಅಡಿಕ್ವೇಟ್ ರೆಸ್ಟು ತೊಗೋಬೇಕಾಗುತ್ತೆ. ಅವರು ಬರೀ ಸಾಧನೆಗೋಸ್ಕರ ಅವರು ದೇ ಕಾಂಟ್ ಪುಷ್ ದೆಮ್ಸೆಲ್ಸ್ ಟು ಎಕ್ಸ್ಟ್ರೀಮ್ಸ್. ಆ ಥರ ಪುಷ್ ಮಾಡಿದಾಗ ಹಾರ್ಟ್ ರಿಲೇಟೆಡ್ ಇವೆಂಟ್ಸ್ ಆಗೇ ಆಗ್ತವೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಸರ್, ಒಂದು ವಾರ ಎಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಒಂದು ಸಂಡೇ ಮ್ಯಾರಥಾನ್ ಇದೆ, ಮ್ಯಾರಥಾನ್ ಓಡ್ಬಿಡ್ಬೇಕು. 90% ಆಫ್ ಡೆತ್ಸ್ ಅಕರ್ ಇನ್ ದ ಲಾಸ್ಟ್ ಮೈಲ್ ಆಫ್ ದ ಮ್ಯಾರಥಾನ್. ಇವನ್ ಮ್ಯಾರಥಾನ್ ರನ್ನರ್ ಕೂಡ ಮೀನ್ಸ್ ಇಟ್ ಇಸ್ ಮೋಸ್ಟ್ ಕಾಮನ್. Especially they are dehydrated, they are stressed, and they are pushing their hearts to the limits. ಸೊ ಅವಾಗೇನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಸಂಭಾವನೆ ಇರುತ್ತೆ. ಸೊ ಅಡಿಕ್ವೇಟ್ ತಯಾರಿ ಇಲ್ಲದೆ ಇವೆಲ್ಲ ಮಾಡೋದ್ರಿಂದ
ಹೃದಯಾಘಾತಗಳಾಗ್ತವೆ. ಇವನ್ ಎಲ್ಲೊಂದು ಡಾಕ್ಟರ್ಸ್ ಕೂಡ ದೇ ಪಾರ್ಟಿಸಿಪೇಟೆಡ್ ಇನ್ ಮ್ಯಾರಥಾನ್ಸ್ ಆ್ಯಂಡ್ ವಿ ಫೈಂಡ್ ದಮ್ ಡೈಯಿಂಗ್ ಎಸ್ಪೆಷಲಿ ಡ್ಯೂರಿಂಗ್ ಬಿಕಾಸ್ ನಮ್ಮ ಹಾರ್ಟ್ ಇಟ್ ಇಸ್ ನಾಟ್ ಗೇರ್ಡ್ ಟು ರನ್ ಸಚ್ ಲಾಂಗ್ ಡಿಸ್ಟೆನ್ಸಸ್ ಫಾರ್ ಲಾಂಗ್ ಡ್ಯೂರೇಷನ್. ವಿ ಆರ್ ಕಂಡೀಷನ್ ಟು ವಾಕ್ ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸ್ ಅಷ್ಟೇ ನಾವು ಕಂಡೀಷನ್ ಆಗೋದು. ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ಗೆ ಅದಕ್ಕೆ ಟ್ರೈನಿಂಗ್ ತೊಗೋಬೇಕಾಗುತ್ತೆ, ಅದಕ್ಕೆ ಪ್ರಿಪ್ರೇಷನ್ ಅದಕ್ಕೆ ಅಡಿಕ್ವೇಟ್ ಆಗಿರ್ಬೇಕಾಗುತ್ತೆ. ಅದಿಲ್ಲದೆ ಈ ಜಸ್ಟ್ ಸಾಧನೆ ಮಾಡೋದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಪುಷ್ ಮಾಡೋಕೆ ಹೋಗಿ ಡೆತ್ಸ್ ಆಗೋಕ್ಕೆ ಸಂಭಾವನೆ ಇರ್ತವೆ. ಸರ್ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ಬೇಕು ಹೇಳ್ಬಾರ್ದು ಅಂತ ಗೊತ್ತಿಲ್ಲ, ಬಟ್ ಪುನೀತ್ ರಾಜ್ಕುಮಾರ್ ಸರ್ ಡೆತ್ ಆದಮೇಲೆ ಸಿಕ್ಕಾಬಟ್ಟೆ ಭಯ ಪಡ್ತಾರೆ ಸರ್, ಸಿಕ್ಕಾಬಟ್ಟೆ. ಅಯ್ಯೋ ನನಗೆಲ್ಲ ಆಗ್ಬಿಡುತ್ತೆ. ನಂಗೆ ಚೆಸ್ಟ್ ಪೇಯ್ನ್ ಬಂದಾಗೆಲ್ಲ ಹೋಗಿ ಒಂದು 4-5 ಸಲ ಇ ಸಿ ಜಿ ಮಾಡಿಸ್ಬಿಟ್ಟಿದ್ದೀನಿ ಸರ್, ಏನಾಯ್ತೋ ಏನೋ ಅಂತ. ಅದಾದಮೇಲೆ ಡಾಕ್ಟರು ಇ ಸಿ ಜಿ ಮಾಡಿಸಾದ್ಮೇಲೆ ನಾರ್ಮಲ್ ಬಂದಿದೆ, ಬಟ್ ಯಾಕೋ ಭಯ. ಮತ್ತೆ ನಿಮಗೂ ಕೂಡ ಕೇಳಿದ್ದೆ ಸರ್ ಏನಾಯಿತು ಏನೋ ಗೊತ್ತಿಲ್ಲ ಸರ್, ಸಿಕ್ಕಾಬಟ್ಟೆ ನಂಗೆ ಯಾಕೋ ಡೌಟ್ ಇದೆ ಸರ್ ತೋರಿಸ್ಬೇಕಂತ. ನೀವು ಅವಾಗ ಹೇಳಿದ್ರಿ ಇಲ್ಲ ಗುರು ಹೆಲ್ತಾಗಿರುತ್ತೆ ಹೋಗು ಏನಾಗಲ್ಲ ಅಂತ ಹೇಳಿದ್ರೆ, ಅವಾಗ ಒಂಥರ ಸಮಾಧಾನ. ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಪುನೀತ್ ರಾಜ್ಕುಮಾರ್ ಆ್ಯಕ್ಚುಲಿ ಹಿ ರೆಪ್ರೆಸೆಂಟ್ಸ್ ದ ಯೂತ್ ಪಾಪ್ಯುಲೇಷನ್ ಆಫ್ ಎಸ್ಪೆಷಲಿ ಕನ್ನಡಿಗರಿಗೆ ಒಂದು ರೋಲ್ ಮಾಡೆಲ್ ಆಗಿದ್ದರು. ಅವರು ಎಕ್ಸಸೈಸ್ ಲೆವೆಲ್ ಆ್ಯಂಡ್ ಫಿಟ್ನೆಸ್ ವಾಸ್ ವೆರಿ ಗುಡ್ ಅನಿಸುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ಇಟ್ ಅವ್ರು ನಿದ್ದೆ ಹೇಗೆ ಮಾಡ್ತಾಯಿದ್ರು, ಅವ್ರ ಒತ್ತಡ ಹೇಗಿತ್ತು, ಇವೆಲ್ಲ ಫ್ಯಾಕ್ಟರ್ಸ್ ಪ್ಲೇ ಮಾಡುತ್ತೆ. ನಮಗೆ ಗೊತ್ತಿಲ್ಲದ ಕಣ್ಣು ಕಾಣದಂಥ ಶತ್ರುಗಳು. ನಾವು ಸರಿ ನಿದ್ದೆ ಮಾಡ್ದೆ ಹೋದರೆ, ಟೈಮ್ ಸರಿ ಊಟ ಮಾಡಿದ್ರೆ, ಮತ್ತು ಎಕ್ಸ್ಟ್ರೀಮ್ ಫಿಟ್ನೆಸ್ ಅಂತ ಪುಷ್ ಮಾಡೋಕ್ಕೆ ಹೋದರೆ, ನಮ್ಮ ಲಿಮಿಟ್ ಮೀರಿ ನಾವು ದೇಹನ ದಂಡಿಸೋಕೆ ಹೋದರೆ ಇದರಿಂದಾಗೂ ಹಾರ್ಟ್ ಅಟ್ಯಾಕ್ ಆಗೋ ಸಂಭಾವನೆ ಇರ್ತವೆ. ಸಿ ನಾವು ಹೇಗೆ ಎಕ್ಸಸೈಸ್ ಮಾಡುವಾಗ ಏನು ಹೇಳ್ತೀವಿ ಅಂದರೆ 220 ಮೈನಸ್ ಅವ್ರ ಏಜ್ 220 ಅವ್ರ ವಯಸ್ಸನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 40 ವಯಸ್ಸವರು ಎಷ್ಟು ಹಾರ್ಟ್ ರೇಟು 180ವರೆಗೂ ರೀಚ್ ಆಗ್ಬೋದು. ಅವ್ರು 180ಕ್ಕೆ ದಟ್ ಈಸ್ 100%. ಅವ್ರು 160 to 140 ಆ ರೇಂಜಲ್ಲಿದ್ದರೆ ಸಾಕು ಫಾರ್ ಕ್ಯಾಲರಿ ಬರ್ನಿಂಗ್ ಆ್ಯಂಡ್ ವೆಯ್ಟ್ ಲಾಸ್ ಅಥವಾ ಎಫಿಷಿಯನ್ಸಿ, ಮಸಲ್ ಸ್ಟ್ಯಾಮಿನಾ ಆ್ಯಂಡ್ ಈ ರೇಂಜಲ್ಲೇ ಇರಬೇಕು. ಆ ಟಾರ್ಗೆಟ್ ಹಾರ್ಟ್ ರೇಟ್ ಮೀರಿ ಯಾರು ದೆ ಪುಷ್ ದೆಮ್ಸೆಲ್ಸ್ ಮೋರ್ ದೆನ್ 220 ಮೀನ್ಸ್ 180 ಮೇಲೆ ಪುಷ್ ಮಾಡ್ಕೊಂಡು ಹೋಗ್ತಾರೋ ಅಂಥವರಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಸಪ್ಲೈ ಮಿಸ್ ಮ್ಯಾಚ್ ಆಗುತ್ತೆ. ಹಾರ್ಟಿಗೆ ಸಪ್ಲೈ ಆಗೋ ಬ್ಲಡ್ಗೂ ಅದರ ಡಿಮ್ಯಾಂಡ್ ಹೆಚ್ಚುತ್ತಾ ಹೋಗುತ್ತೆ. ಎಕ್ಸಸೈಸ್ ಮಾಡಿದಾಗ ನಾವು ಹಾರ್ಟ್ ರೇಟ್ ಜಾಸ್ತಿ ಆದಾಗ ಆ ಸಪ್ಲೈ ಮಿಸ್ ಮ್ಯಾಚ್ ಆದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಬರೋ ಸಂಭಾವನೆ ಇರ್ತದೆ. ಮೋಸ್ಟ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದೇ ಥರ ಆಗಿರ್ಬೋದು ಅನ್ಸುತ್ತೆ. ಈಗ 90% ಆಫ್ ಡೆತ್ಸ್ ಬೆಡ್ ಮೇಲೆ ಆಗುತ್ತೆ, ಹಂಗಂತ ಬೆಡ್ಗೆ ಹೋಗೋದೇ ತಪ್ಪಾಗುತ್ತೆ. ಹೌದು ಸರ್, ಹೌದು ಅಲ್ವಾ? ಸೊ ವಿ ಕಾಂಟ್ ಕಂಪೇರ್ ಬೋತ್. ಜಿಮ್ಮು ಅಥವಾ ಜಿಮ್ ರಿಲೇಟೆಡ್ ಡೆತ್ಸ್ ಯಾಕಾಗ್ತವೆ ಅಂದರೆ ಅಡಿಕ್ವೇಟ್ ತಯಾರಿ ಮಾಡ್ಕೊಂಡಿರಲ್ಲ, ಅವ್ರು ಬೇಸ್ಲೈನ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ದಪ್ಪ ಆಗಿದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು, ಹೋಗಿ ಇಮ್ಮಿಡಿಯೇಟಾಗಿ ದಿರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಮ್ಯಾಜಿಕ್ ಬ್ಲಡ್ಸ್ ಎಲ್ಲ. ಹೆಲ್ತ್ ಅನ್ನೋದು ಬಿಲ್ಡ್ ಮಾಡಬೇಕಂದ್ರೆ ಕ್ರಮೇಣವಾಗಿ ಬಿಲ್ಡ್ ಮಾಡಬೇಕು. ಇಟ್ ಟೇಕ್ಸ್ ಅ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ಮುಂಚೆ ನಮ್ಗೆ ಏನಾದ್ರು ಕಾಯಿಲೆ ಇದೆಯಾ, ನಮ್ಗೆ ಏನಾದ್ರು ಡಯಾಬಿಟಿಸ್ ಇದೆಯಾ, ಹೈಪರ್ ಟೆನ್ಷನ್ ಇದೆಯಾ, ನಾವು ಯಾವ ಥರ ಎಕ್ಸಸೈಸ್ ಮಾಡಬೇಕು, ನಾವು ಏನು ಮಾಡಬಾರ್ದು ಅಂತದನ್ನೆಲ್ಲ ತಿಳ್ಕೊಂಡಿರೋದು ಒಳ್ಳೆಯದು. ಅಥವಾ ತಿಳ್ಕೊಂಡಿರೋಂಥ ನಿಮ್ಮ ಕೋಚಿನ ಹತ್ರ ಕೇಳಿಕೊಂಡು ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಆಮೇಲೆ ಅವರು ಕ್ರಮೇಣವಾಗಿ ಶುರು ಮಾಡಬೇಕು. ಯಾವುದನ್ನು ಏಕ್ದಮ್ ಪುಷ್ ಮಾಡಬಾರ್ದು. ನಮ್ಮ ಹತ್ರ ಬಂದಿದ ತಕ್ಷಣವೇ ಅವ್ರು ಕೇಳೋದೊಂದು ರಿಸಲ್ಟ್ ಬರುತ್ತಾ. ನಾನು ಹೇಳ್ತೀನಿ ಫಸ್ಟ್ ಬಾಡಿ ಹೆಲ್ತ್ ಚೆಕಪ್ನ ಮಾಡಿಸಿ, ಅದಾದಮೇಲೆ ಟೈಮ್ ಕೊಡಿ. ಒಬ್ಬ ಕೋಚಿಗೆ ಟೈಮ್ ಕೊಡಿ ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೊಳ್ಳೋಕ್ಕೆ. ಏನಿದೆ, LDL ಜಾಸ್ತಿ ಇದೆ, SDL ಜಾಸ್ತಿ ಇದೆಯಾ, ಲಿವರ್ ಫಂಕ್ಷನ್ ಚೆನ್ನಾಗಿದೆಯಾ, ಕಿಡ್ನಿ ಫಂಕ್ಷನ್ ಹೇಗಿದೆ, ಲಿಪಿಡ್ ಟೆಸ್ಟ್ ಹೇಗಿದೆ, ಅದಾದಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಮತ್ತು ಒಂದು ಇ ಸಿ ಜಿ, ಒಂದು ಜನರಲ್ ಇ ಸಿ ಜಿ ಮಾಡಿಸ್ಕೊಳ್ಳಿ. ಅದಾದಮೇಲೆ ವಿಟಮಿನ್ B12, ವಿಟಮಿನ್ D ಮತ್ತು ಐರನ್ ಡಿಫಿಷಿಯನ್ಸಿ ಇದೆಯಾ ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಒಂದು ಫಿಟ್ನೆಸ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಒಬ್ಬೊಬ್ರದ್ದು ಫಿಟ್ನೆಸ್ ಟೆಸ್ಟ್ ಮಾಡಬೇಕಿದ್ರೆ ರೆಸ್ಟಿಂಗ್ ಹಾರ್ಟ್ ರೇಟೇನೆ 100 ಮೇಲೆ ಇರುತ್ತೆ ಸರ್. ರೆಸ್ಟಿಂಗ್ ಹಾರ್ಟ್ ರೇಟು ಆಫ್ಟರ್ ಒನ್ ಎಕ್ಸಸೈಸು 140ಗೆಲ್ಲ ಹೋಗ್ಬಿಡುತ್ತೆ. ನಾನು ಫಸ್ಟ್ ಹೇಳ್ತೀನಿ, ಫಸ್ಟ್ ನಿಮ್ಮ ಕಂಡೀಷನ್ನ ಚೆಕ್ ಮಾಡ್ಕೊಳ್ದಲೆ ನೀವು ಟ್ರೈನ್ ಮಾಡ್ಕೊಬೇಡಿ. ಒಬ್ಬ ಕೋಚ್ ಹತ್ರ ಹೋಗಿದ್ದೀರಾ, ಒಬ್ರ ಹತ್ರ ತಿಳ್ಕೊಂಡಿರೋರ ಹತ್ರ ಹೋಗಿದ್ದೀರಾ ಅಂದರೆ ಫಸ್ಟು ನಿಮ್ಮ ಬಾಡಿನ ಅನಲೈಸ್ ಮಾಡೋಕ್ಕೆ ಟೈಮ್ ಕೊಡಿ ಅವ್ರಿಗೆ ಅಂತ ಹೇಳ್ತೀನಿ. ಅವರು ಇಲ್ಲ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿಸಿ, ನಂಗೆ ಡಯಟ್ ಕೊಡಿ, ಸದಾ ಡಯಟ್ ಕೊಡಿ, ಇಲ್ಲ ನನಗೆ ವರ್ಕೌಟ್ ಪ್ಲಾನ್ ಕೊಡಿ, ಸೀದಾ ಅಲ್ಲೇ ಇರ್ತಾರೆ ಸರ್. ಇವಾಗೆಲ್ಲ ಹಿಂಗೆ ಜನ್ರೇಷನ್ ಇಸ್ ಫಾಸ್ಟ್ ಫುಡ್ ಜನ್ರೇಷನ್. ಯು ವಾಂಟ್ ಕ್ವಿಕ್ಕರ್ ರಿಸಲ್ಟ್ಸ್. ಎಲ್ಲನೂ ಫಾಸ್ಟ್ ಫುಡ್ ಮೀನ್ಸ್ ಯಾರ್ದು ತಾಳ್ಮೆನೇ ಇಲ್ಲ. ಸೊ ಅವರು ಒಂದು 2 ತಿಂಗಳಲ್ಲಿ ಕಮ್ಮಿ ಆಗಬೇಕು, 2 ತಿಂಗಳಲ್ಲಿ 10 kg ಕಮ್ಮಿ ಆಗಬೇಕು, ಈ ಟಾರ್ಗೆಟ್ಸ್ ಇಟ್ಕೊಂಡೇ ಬರ್ತಾರೆ. ಸೊ ಇಟ್ ಈಸ್ ನಾಟ್ ಅಡ್ವೈಸಬಲ್. ನೀವು ಜಿಮ್ಮಿಗೆ ಬರೋದು ಆರೋಗ್ಯಕರವಾಗಿರೋಕ್ಕೆ ಮತ್ತು ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ. ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಹಾರ್ಟ್ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಮತ್ತು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳಿದ್ನಲ್ಲ. ಈ ಬೆನಿಫಿಟ್ಸ್ ಜೊತೆಗೆ ಎಕ್ಸಸೈಸ್ ಮಾಡೋದು ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಇನ್ ರೆಡ್ಯೂಸಿಂಗ್ ದ ಓವರ್ ಆಲ್ ಮಾರ್ಟಾಲಿಟಿ.
ಬರೀ ಹಾರ್ಟ್ ಸಂಬಂಧ ಅಲ್ಲ, ಎಲ್ಲ ಬೇರೆ ಎಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ, ಫ್ರ್ಯಾಕ್ಚರ್ಸ್ ಆಗೋದು ಪ್ರಿವೆಂಟ್ ಆಗುತ್ತೆ, ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗುತ್ತೆ. ಇವೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಸೊ ಎಕ್ಸಸೈಸ್ನ ನಾವು ಒಂದು ಪಾರ್ಟ್ ಆಫ್ ಡೈಲಿ ರೂಟೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಾದ್ಮೇಲೆ ಸರ್ ಆಗಲೇ ನೀವು ಹೇಳಿದ್ರಿ ಸ್ಲೀಪು ಬಿಗ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿ. ಈಗ ನಾನು ನೈಟ್ ಶಿಫ್ಟ್ ಇರುತ್ತೆ, ಬೆಳಿಗ್ಗೆ ನಾನು 4 ಅವರ್ ನಿದ್ದೆ ಮಾಡ್ತೀನಿ, ಮಧ್ಯದಲ್ಲಿ ನಾನು ವರ್ಕೌಟ್ ಮಾಡ್ತೀನಿ, ಇಲ್ಲ ಬೇರೆ ಏನೋ ಕೆಲಸಗಳು ಮಾಡ್ತೀನಿ, ಮತ್ತೆ ನೈಟ್ ಶಿಫ್ಟು, ಫುಡ್ ರೂಟೀನ್ ಚೆನ್ನಾಗಿರಲ್ಲ, ನಾನು ನಿದ್ದೆ ಅಂತೂ ಮಾಡಲ್ಲ ಬಿಡಿ. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಸರ್ ಹಾರ್ಟಿಗೆ? ಸ್ಲೀಪ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ನಿದ್ದೆ ಯಾರಿಗೆ ಸರಿ ಆಗುತ್ತೋ ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳ್ಬೋದು. ನಿದ್ದೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಆಧುನಿಕ ಎಸ್ಪೆಷಲಿ ಅರ್ಬನ್ ಲೈಫಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಅನ್ನೋದು ವೆರಿ ವೆರಿ ಕಾಮನ್. ಅದಲ್ಲದೆ ಸ್ಲೀಪಿಂಗ್ ಲೇಟ್ ಅಟ್ ನೈಟ್, ಎಸ್ಪೆಷಲಿ ಸ್ಕ್ರೀನ್ ಟೈಮ್, ಪೀಪಲ್ ಮೊಬೈಲ್ ಹೆಚ್ಚಿಗೆ, ಅಲಾರಾಮ್ಸು, ನೋಟಿಫಿಕೇಷನ್ಸು, ಈ ಕಂಟಿನ್ಯೂಸ್ ಇವೆಲ್ಲ ಹೆಂಗಾಗುತ್ತೆ ಅಂದರೆ, ರಾವಣಂಗೇನೋ 10 ತಲೆ ಇತ್ತು, ಆದರೆ ಇವಾಗ ನಮ್ಮ ಸಿಟಿ ಮನುಷ್ಯನಿಗೆ 100 ತಲೆ ಇತ್ತು. ಸೊ ಹಿಲ್ ಬಿ ಮಲ್ಟಿ ಟಾಸ್ಕಿಂಗ್. ಅವ್ನು ನೆಮ್ಮದಿಯಾಗಿ ಒಂದು ಕಡೆ ಇರಲ್ಲ, ಅವ್ನು ಇಲ್ಲೆಲ್ಲ ಕೂತು ಇನ್ನೇನೋ ಯೋಚನೆ ಮಾಡ್ತಿರ್ತಾರೆ. ಸೊ ಏನಾಗುತ್ತೆ, ನಿದ್ದೆ ಕೂಡ ಅದನ್ನು ನೆಮ್ಮದಿಯಾಗಿ ಮಾಡೋಕ್ಕಾಗಲ್ಲ. ಅವನು ಬೆಳಗ್ಗೆ ಡೆಡ್ಲೈನ್ಸ್ ಇಟ್ಕೊತಾನೆ, ಬೆಳಗ್ಗೆ ಅಷ್ಟಕ್ಕೆ ಇರೋದಕ್ಕೂ ಬೆಳಗ್ಗೆ ಬರೀ ಟಾಸ್ಕಿಂಗು ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊತ ನಿದ್ದೆಗೆ ಪ್ರಾಮುಖ್ಯತೆ ಇರಲ್ಲ. ಮತ್ತು ನಿದ್ದೆ ಸರಿ ಆಗದೆ ಹೋದರೆ ನಮ್ಮ ಇಡೀ ದಿನಚರಿನೇ ಹಾಳಾಗುತ್ತೆ. ಫಿಟ್ನೆಸ್ಸು ನಾವು ಅಂದ್ಕೊಂಡಂಗೆ ಸ್ಟ್ರೆಸ್ ಲೆವೆಲ್ಸ್ ಸಿಕ್ಕಾಬಿಟ್ಟು ಜಾಸ್ತಿ. ನಮ್ಮ ಬಾಡಿಗೆ ರಿಪೇರ್ ಆಗೋಕ್ಕೆ ಟೈಮ್ ಬೇಕು, ಅದು ನಿದ್ದೆನೇ ಆಗೋದು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಸಿದು ಊಟ ಮಾಡಬೇಕು, ದಣಿದು ನಿದ್ದೆ ಮಾಡಬೇಕು ಅಂತ. ಎಲ್ಲಿ ಬಿಟ್ಟು ನಿದ್ದೆ ಬರಬೇಕು ಅಂಥವ್ರು ನಿದ್ದೆ ಅನ್ನೋದು ಒಂದು ವರದಾನನೇ ಆ್ಯಕ್ಚುಲಿ. ಈ ಅರ್ಬನ್ ಲೈಫ್ ಸ್ಟೈಲನ್ನು ಎಸ್ಪೆಷಲಿ ಲೈಟ್ ಪೊಲ್ಯೂಷನ್ನಿಂದಾಗಿ ನಾವು ಬ್ಲೂ ಲೈಟ್ ಹಾಕೋದ್ರಿಂದ, ನಾವು ಸ್ಕ್ರೀನ್ ನೋಡೋದ್ರಿಂದ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ಹಾರ್ಮೋನ್ಸು ದೇ ಗೆಟ್ ಆ್ಯಕ್ಟಿವೇಟೆಡ್ ಆ್ಯಂಡ್ ಅದರಿಂದ ಮೆಲಟೋನಿನ್ ಅನ್ನೋದು ಕಮ್ಮಿ ಆಗುತ್ತೆ. ಮೆಲಟೋನಿನ್ ಅನ್ನೋದು ಇದು ಹಾರ್ಮೋನು, ಅದು ಸ್ಲೀಪ್ ಹಾರ್ಮೋನ್. ನೀವು ಜಾಸ್ತಿ ಲೈಟ್ಗೆ ಎಕ್ಸ್ಪೋಸ್ ಆದಷ್ಟು ಆ ಹಾರ್ಮೋನ್ ಕಮ್ಮಿ ಆಗುತ್ತೆ. ಆ ಮೆಲಟೋನಿನ್ ಒಂದು ಎಸ್ಪೆಷಲಿ ಕೋವಿಡ್ ಬಂದಾಗ ಜಾಸ್ತಿ ಅವೇರ್ನೆಸ್ ಬೇಕು. ಮೆಲಟೋನಿನ್ ಆಲ್ಸೋ ಹ್ಯಾಸ್ ಗಾಟ್ ಇಮ್ಯೂನ್ ಫಂಕ್ಷನ್ಸ್, ಮೀನ್ಸ್ ಇಮ್ಯೂನೋ ಮಾಡ್ಯುಲೇಟರ್ ಅಂತೀವಿ ಅದನ್ನ. ಸೊ ಮೆಲಟೋನಿನ್ ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಒಂಥರ ಇನ್ಫ್ಲಮೇಷನ್ ಥರ ಆಗುತ್ತೆ, ಮೈಲ್ಡ್ ಇನ್ಫ್ಲಮೇಷನ್ ಥರ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹಾರ್ಟ್ ಡಿಸೀಸ್. ನಮ್ಮ ದೇಹದಲ್ಲಿ ಹಾರ್ಟ್ ಡಿಸೀಸ್ಗೆ ಒನ್ ಆಫ್ ದ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್, ನಾವು ನೋಡದೇ ಇರೋಂಥ, ಕಣ್ಣು ಕಾಣದಿರೋಂಥದ್ದು ಸ್ಲೀಪ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಇನ್ಫ್ಲಮೇಷನ್. ಇವು ಕಾಣದ ವೈರಿಗಳು ಅಂತ ಹೇಳ್ಬೋದು. ಸರ್ ಹಾರ್ಟ್ ಹೆಲ್ತ್ಗೆ ಫುಡ್ ಎಷ್ಟು ಇಂಪಾರ್ಟೆಂಟ್? ಹಾರ್ಟ್ ಹೆಲ್ತ್ಗೆ ನಮ್ಮ ಹೇಳ್ತಾರಲ್ಲ, ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರೆ. ಸೊ ನಮ್ಮ ಊಟ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಊಟದಲ್ಲಿ ನಾವು ಹೇಗೆ ತಿಂತೀವಿ ಅನ್ನೋದ್ರ ಮೇಲೆ, ನಮ್ಮ ಆಹಾರ ಪದ್ಧತಿಗಳ ಮೇಲೆ ನಮ್ಮ ದೇಹ ಬಿಹೇವ್ ಮಾಡುತ್ತೆ. ಯೂಶಲಿ ಊಟ ಹೇಗಿರಬೇಕು ಅಂತಿದ್ರೆ, ವಿ ಶುಡ್ ಅವಾಯ್ಡ್ ಸಾಲ್ಟ್ ಇಂಟೇಕ್ ಜಾಸ್ತಿ ತಿನ್ನಬಾರ್ದು, ಶುಗರ್ ಇಂಟೇಕ್ ಜಾಸ್ತಿ ತಗೋಬಾರ್ದು, ಮತ್ತು ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಲ್ಲ ಇದನ್ನು ಅವಾಯ್ಡ್. ಈ 3 ಅವಾಯ್ಡ್ ಮಾಡಿದ್ರೆ ಸುಮಾರಷ್ಟು ಪ್ರಮಾಣದಲ್ಲಿ BP, ಬ್ಲಡ್ ಪ್ರೆಷರು, ಡಯಾಬಿಟಿಸು ಇವೆಲ್ಲ ಕಮ್ಮಿ ಆಗ್ತವೆ. ಈ ಹಾರ್ಟ್ ಡಿಸೀಸ್ಗೆ ಉನ್ನತ ಸೈಲೆಂಟಾಗಿ ನಮ್ಗೆ ಗೊತ್ತಾಗದೆ ಅಂಥ ವೈರಿಗಳು ಯಾವುದಂದರೆ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್. ಇದರಲ್ಲಿ ಆಫ್ಟರ್ ಫ್ಯಾಮಿಲಿಯಲ್ಲೇ ಬರುತ್ತೆ, ಮತ್ತು ಕೆಲಸದ ಒತ್ತಡದಿಂದ ಹೈಪರ್ ಟೆನ್ಷನ್ ಅನ್ನೋದು ವೆರಿ ಕಾಮನ್ ಆಗುತ್ತೆ. ಬ್ಲಡ್ ಪ್ರೆಷರ್ ನಾವು ಏನು ಹೇಳ್ತೀವಿ ಅಂದರೆ, ಯಾರೂ ಚೆಕ್ಕೇ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಬ್ಲಡ್ ಪ್ರೆಷರ್ ನಾವು ಐಡಿಯಲಾಗಿ ಹೇಳಬೇಕು ಅಂದರೆ 140 ಮತ್ತು ಕೆಳಗಡೆ ಡ್ಯಾಸ್ನಲ್ಲಿ ಕರೋದು 90 ಕೆಳಗಡೆ ಇರಬೇಕು. ಡಯಾಬಿಟಿಸ್ ಏನಾದ್ರು ಇತ್ತು ಅಂದರೆ ಅವ್ರಿಗೆ 130, 80 ಇದ್ದರೆ ಒಳ್ಳೆಯದು. ಯಂಗ್ ಇಂಡಿವಿಜುವಲ್ಸ್ ಬರ್ತಾರೆ, ಅವರೆಲ್ಲ ನೋಡೋಕ್ಕೆಲ್ಲ ಫಿಟ್ಟಾಗೇ ಇರ್ತಾರೆ, ಆದರೆ ಅವ್ರ BP 200, 180 ಆ ಥರ ಇರುತ್ತೆ. ಸೊ ಇದೇನಾಗುತ್ತೆ, ಈ ಹೈಪರ್ ಟೆನ್ಷನ್ ಅನ್ನೋದು ಏನು ಮಾಡುತ್ತೆ, ನಮ್ಮ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡುತ್ತೆ. ಹೇಗೆಂದರೆ ಈಗ ಪೈಪಲ್ಲಿ ಹೇಗೆ ಕ್ರ್ಯಾಕ್ ಆಗುತ್ತೋ ಹಾಗೆ ರಕ್ತನಾಳಗಳಲ್ಲಿ ಬಿರುಕು ಬಿಡುತ್ತೆ. ಆ ರಕ್ತನಾಳಗಳು ಬಿರುಕು ಬಿಟ್ಟಾಗ ಈ ಕೊಲೆಸ್ಟ್ರಾಲ್ ಒಂದು ಡೆಪಾಸಿಟ್ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಏನಾಗುತ್ತೆ, ಅದು ಈ ನಮ್ಮ ಪೈಪ್ ಪಾಚಿಗೆ ಕಟ್ಟಿದ ಹಾಗೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುತ್ತೆ. ಆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿರೋದು ಯಾವತ್ತೂ ಅಂದರೆ ರಕ್ತ ಒತ್ತಡ ಜಾಸ್ತಿ ಆದಾಗ ಅದು ಬಿಟ್ಕೊಂಡು ಸ್ಟ್ರೋಕು ಮತ್ತು ಹಾರ್ಟ್ ಅಟ್ಯಾಕು ಇಂಥವೆಲ್ಲ ಆಗುತ್ತೆ. ಸೊ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಈ 2 ಎಸ್ಪೆಷಲಿ ಹೈಪರ್ ಟೆನ್ಷನ್ನು ಮತ್ತು ಡಯಾಬಿಟಿಸ್ ಇವನ್ ತಡೆಗಟ್ಟಬೋದು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು. ಇವನ್ ಇಫ್ ಇಟ್ ಇಸ್ ಅಕ್ಕರಿಂಗ್, ವಿ ಕ್ಯಾನ್ ಮ್ಯಾನೇಜ್ ಇಟ್ ಬೆಟರ್ ವಿತ್ ಹ್ಯಾವಿಂಗ್ ಎಕ್ಸಸೈಸು ಮತ್ತು ಹೆಲ್ತಿ ಡಯಟು ಮತ್ತು ಒಳ್ಳೆ ನಿದ್ದೆ. ಇವು 3 ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಒಂದು ದಿನಕ್ಕೆ ಎಷ್ಟು ಜನ ಸಾಯ್ತಿರ್ಬೋದು ಸರ್ ಹಾರ್ಟ್ ಡಿಸೀಸಿಂದ? ರಫ್ಲಿ 1 ಲಕ್ಷಕ್ಕೆ 1000 ಜನ ಸಾಯ್ತಾರೆ.
ಅಂದರೆ ಸರ್ 1,00,000ಕ್ಕೆ 1,000 ಜನ ಸಾಯ್ತಾ ಇದ್ದಾರೆ. ಬಟ್ ಜಿಮ್ಮಲ್ಲಿ ಡೆತ್ಗಳು ಒಂದು ವರ್ಷಕ್ಕೆ ಇಲ್ಲಾಂದ್ರೆ 3-4 ಡೆತ್ ಆಗ್ತಾವೆ ಅಷ್ಟೇ ಸರ್, ನನ್ಗೆ ಅನ್ನಿಸ್ತಂಗೆ, ನಾನು ನೋಡಿರೋ ಪ್ರಕಾರ. ಅದಕ್ಕೇನೆ ಅಂದರೆ ದೊಡ್ಡದಾಗೆ ನ್ಯೂಸ್ ಚಾನಲ್ಸ್ಗಳಲ್ಲಿ ಅಂದರೆ ಜಿಮ್ಮಲ್ಲಿ ಡೆತ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಕಾಮನಾಗಿ ಎಷ್ಟು ಡೆತ್ ಆಗ್ತಿದೆ ಹಾರ್ಟ್ ಡಿಸೀಸಿಂದ ಅಂತ ಗೊತ್ತಿಲ್ಲ. ಪಾಯಿಂಟ್ ಮಾಡೋದೇ ಒಂದು ಪರ್ಟಿಕ್ಯುಲರ್, ಓಕೆ ಜಿಮ್ಗೆ ಹೋಗ್ತಾ ಇದ್ದಾರೆ ಡೆತ್ ಆಗಿದೆ. ಇಲ್ಲ, ಅದು ಜಿಮ್ಮಲ್ಲಿ ಏನಾಗುತ್ತದೆ ಹೇಳಿದ್ರು, ನಾವು ಆಗಲೇ ಹೇಳಿದ್ದೆ. ಈಗ ಅವ್ರು ಹೇಗೆ ಅಂದರೆ ದೇ ವಾಂಟ್ ಟು ಅಚೀವ್ ಕ್ವಿಕ್ಕರ್ ರಿಸಲ್ಟ್ಸ್, ಆಯಿತಾ, ತಾಳ್ಮೆ ಅನ್ನೋದಿರಲ್ಲ. ಮತ್ತು ದೇ ವಾಂಟ್ ಟು ಅಚೀವ್ ರಿಸಲ್ಟ್ಸ್ ಇನ್ಬಿಟ್ಟು ದೇ ಆರ್ ಪುಷಿಂಗ್ ದೆಮ್ಸೆಲ್ಸ್ ಟು ಎಕ್ಸ್ಟ್ರೀಮ್ಸ್. ಮತ್ತು ಏನೇನೋ ಅಡಿಕ್ವೇಟ್ ಟ್ರೈನಿಂಗ್ ಇಲ್ಲದೆ, ಉಸಿರು ಕಟ್ಟಿ ಪ್ರಾಪರ್ ಟೆಕ್ನಿಕ್ ಇಲ್ಲದೆ ವೆಯ್ಟ್ ಲಿಫ್ಟ್ ಮಾಡೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ನಮ್ಮ ಅಯೋಟ ಅಂತ ಹೇಳ್ತೀವಿ, ಅಯೋಟ ಅನ್ನೋದು ಒಂದು ರಕ್ತನಾಳ, ಅದರಲ್ಲಿ ಇರುಕು ಬಿಟ್ಟು ಸಡನ್ ಡೆತ್ ಆಗೋದು ಚಾನ್ಸಸ್ ಇರುತ್ತೆ. ಇಟ್ ಇಸ್ ಕಾಲ್ಡ್ ಅಯೋಟಿಕ್ ಡಿಸೆಕ್ಷನ್. ಇಟ್ ಈಸ್ ಕಾಮನ್ ಎಸ್ಪೆಷಲಿ ಇನ್ ವೆಯ್ಟ್ ಲಿಫ್ಟರ್ಸ್. ಈ ಪವರ್ ಲಿಫ್ಟಿಂಗ್ ಮಾಡ್ತಾರಲ್ಲ ಅವರಲ್ಲಿ ಕಾಮನ್ ಅಂದರೆ ಅವರು ಕಂಡೀಷನಿಂಗ್ ಆಗಿರುತ್ತೆ, ಅವರು ದೇ ಕ್ಯಾನ್ ಲಿಫ್ಟ್. ಸಡನ್ನಾಗಿ ಬರ್ತಾರೆ, 100 kg ಎತ್ತಾರೆ, ಆ ಥರ ಮಾಡೋಕ್ಕೆ ಹೋಗ್ತಾರಲ್ಲ, ಪಿಯರ್ ಪ್ರೆಷರ್ ಅವ್ರು ಮಾಡ್ತಾರೆ, ನಾನು ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಪುಷ್ ಮಾಡ್ತಾರಲ್ಲ, ಆವಾಗ ತೊಂದರೆಗಳು ಅಂತ ಆಗ್ತವೆ. ಮತ್ತು ಇನ್ನೊಂದು ನಮ್ಮಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ, ಎಸ್ಪೆಷಲಿ ಜೆನೆಟಿಕ್ ಕಂಡೀಷನ್ಸ್ ಇರ್ತವೆ. ಈ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ, ದುರ್ಮಾಂಸ ಬೆಳೆದಿರುತ್ತೆ ಹಾರ್ಟಲ್ಲಿ, ಅದು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ, ಸೈಲೆಂಟ್ ಆಗಿರುತ್ತೆ. ಅದು ಎಷ್ಟೋ ಜನಕ್ಕೆ ಸ್ಕ್ರೀನ್ ಮಾಡಿದಾಗಲೇ ಗೊತ್ತಾಗೋದು, ಅದು ಎಕೋ ಅಂತ ಮಾಡಿದಾಗಲೇ ಗೊತ್ತಾಗೋದು. ಸೊ ಇಂಥ ಕಂಡೀಷನೆಲ್ಲ ಅಟ್ಲೀಸ್ಟ್ ಯಾರಿಗಾರು ಫ್ಯಾಮಿಲಿ ರಿಲೇಟಿವ್ಸ್ಗೆ ಯಾರು ಆಗಿದ್ದರೆ ಅದನ್ನು ಚೆಕ್ ಮಾಡಿಕೊಂಡ್ರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅಂಥವರು ಎಕ್ಸಸೈಸ್ನ ನಾವು ಕ್ಯಾಲಿಬ್ರೇಟ್ ಮಾಡೋಕ್ಕಾಗುತ್ತೆ. ಎಕ್ಸಸೈಸ್ ಅವರು ಎಕ್ಸ್ಟ್ರಾ ಏಕ್ದಮ್ ಪುಷ್ ಮಾಡೋಂಗಿಲ್ಲ. ಎಷ್ಟೋ ದಿನ ಈ ಫಾರ್ ಎಕ್ಸಾಂಪಲ್ ಆಡ್ತಾಯಿದ್ರು ಸತ್ತೋದ್ರು ಅಂತ ಹೇಳ್ತಾರೆ. ದೇ ಆರ್ ಆಲ್ ಕಾಮನ್ ಬಿಕಾಸ್ ಅವ್ರ ರಕ್ತನಾಳಗಳೆಲ್ಲ ಅಬ್ನಾರ್ಮಾಲಿಟಿ ಇರುತ್ತೆ, ಅದು ರಪ್ಚರ್ ಆಗಿಬಿಡುತ್ತೆ. ಸೊ ಹಾಗಾಗಿ ದೇ ವಿಲ್ ಡೈ. ಮತ್ತು ದುರ್ಮಾಂಸ ಬೆಳೆದಿರುತ್ತೆ ಹಾರ್ಟಿನ ಹೊರಭಾಗದಲ್ಲಿ, ದುರ್ಮಾಂಸ ಬೆಳೆದಿಂದ ಅದು ಬ್ಲಡ್ ಸಪ್ಲೈ ಪಂಪ್ ಮಾಡಲಿಕ್ಕಾಗಲ್ಲ. ಅವ್ರು ಸಡನ್ನಾಗಿ ದೇ ಗೋ ಇನ್ ಟು ಹಾರ್ಟ್ ಫೇಲ್ಯೂರ್, ದೇ ವಿಲ್ ಡೈ. ಏನಕ್ಕೆ ಅದು ದುರ್ಮಾಂಸ ಬೆಳೆಯುತ್ತೆ ಸರ್ ಅಲ್ಲಿ? ಜೆನೆಟಿಕ್ ಅಬ್ನಾರ್ಮಾಲಿಟಿ ಅದು. ಅದು ಯಾರಿಗಾಗುತ್ತೆ ಅಂತ ಗೊತ್ತಿಲ್ಲ, ಅದು ಫ್ಯಾಮಿಲಿಯಲ್ಲಿ ಬರುತ್ತೆ. ಅದು ಒಂದು ಆ ಕಂಡೀಷನ್ನು ಕೆಲವೊಬ್ಬರಿಗೆ ಇನ್ಸಿಡೆಂಟಲ್ಲಿನೂ ಬರುತ್ತೆ, ಬಟ್ ದುರ್ವಂಶ ಬೆಳೆಯೋದು ಯೂಶಲಿ ಫ್ಯಾಮಿಲಿಲಿ ಬರುತ್ತೆ. ಮತ್ತು ಅವ್ರ ಹೈಪರ್ ಟೆನ್ಷನ್, ಎಸ್ಪೆಷಲಿ ಬಿ ಪಿ, ತುಂಬ ಟೈಮ್ ಬಿ ಪಿ ಇದ್ದು ಅನ್ಕಂಟ್ರೋಲಬಲ್ ಇತ್ತು ಅಂದರೆ ಆ ಥರ ದುರ್ವಂಶ ಬೆಳೆಯುತ್ತೆ. ನಾವು ಆ ಮಸಲ್ ಥಿಕ್ನೆಸ್ ಜಾಸ್ತಿ ಆಗಿರುತ್ತಿಲ್ಲ, ಹಂಗಾಗಿ ಹಾರ್ಟ್ ಮೇಲೆ ಲೋಡ್ ಜಾಸ್ತಿ ಬಿಡುತ್ತೆ. ಅಂದರೆ ಈಗ ಸರ್ ಬಿ ಪಿ ಇರೋರು ಅವರು ಹೆಂಗೆ ಪ್ರಿವೆಂಟ್ ಮಾಡ್ಕೊಳ್ಳೋದು ಅವ್ರನ್ನ? ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ರಿಡ್ಯೂಸ್ ಸಾಲ್ಟ್ ಇಂಟೇಕ್. ಸಾಲ್ಟ್ ಇಂಟೇಕ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಿಲ್ಲರ್ ಇಸ್ ಸಾಲ್ಟ್. ನಾವು 5 ಗ್ರಾಮ್ಗಿಂತ ಕಮ್ಮಿ ಕನ್ಸ್ಯೂಮ್ ಮಾಡಬೇಕಾಗತ್ತೆ ವೀಕಿಗೆ. ಸೆಕೆಂಡು, ಇವನ್ ಶುಗರ್ ಈಸ್ ನಾಟ್, ನಾವು ಅಂದ್ಕೊಂಡಾಗೆ ಶುಗರ್ ಅಂದರೆ ಕಾಮನ್ ಆಗಿ ಯೂಸ್ ಮಾಡೋಂಥ ಶುಗರ್ಗಳು ವೈಟ್ ಶುಗರ್, ಹಿಡನ್ ಶುಗರ್ಸ್ ಅಂತ ಕರೆಯುತ್ತೇವೆ. ಎಸ್ಪೆಷಲಿ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತಿರುತ್ತೆ. ಈ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅನ್ನೋದು ದೇ ಆರ್ ಯೂಸಿಂಗ್ ಇಟ್ ಇನ್ ಬೇಕ್ರೀಸು, ಸ್ವೀಟ್ಸು ಎಲ್ಲ ಇದಕ್ಕೆ ಯೂಸ್ ಮಾಡ್ತಾರೆ. ಈ ರಿಫೈನ್ಡ್ ಶುಗರ್ಸು ಮತ್ತು ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಇವೆಲ್ಲ ದೇ ರೆಡ್ಯೂಸ್ ಯುವರ್ ಗಟ್ ಹೆಲ್ತ್ ಆ್ಯಂಡ್ ಇಟ್ ಇಂಡ್ಯೂಸಸ್ ಇನ್ಫ್ಲಮೇಷನ್ ಅಂತ, ಬಾಡಿ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡೋದು. ಸೊ ಶುಗರ್ ಇಂಟೇಕ್ನು ಸಾಲ್ಟ್ ಇಂಟೇಕ್ ಎರಡನ್ನೂ ಕಮ್ಮಿ ಮಾಡಬೇಕು. ಅದ್ರ ಜೊತೆಗೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ನಲ್ಲ, ನಾವು ತಿನ್ನೋ ಊಟದಲ್ಲಿ ಫ್ಯಾಟ್ ಅಂಶ ಹೇಗೆ ಕಾಣುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ತುಪ್ಪ, ಬೆಣ್ಣೆ, ಚೀಸು, ಪಿಜ್ಜಾ, ಇವೆಲ್ಲ ನಾವು ತಿನ್ನುವಂಥ ಕಾಮನ್ ಅದರಲ್ಲಿ ಒಂದು ಮಿತ ಇರ್ತಾರೆ. ನಾವು ಊಟದಲ್ಲಿ ಅದರ ಪ್ರಮಾಣ 10%, 15%ಗಿಂತ ಜಾಸ್ತಿ ಹೋಗ್ಬಾರ್ದು. ನಾವು ಈ ಪಿಜ್ಜಾಲೆಲ್ಲ ಜಾಸ್ತಿನೇ ಇರ್ತವೆ. ಸೊ ನಮಗೆ ಗೊತ್ತಾಗೋದಿಲ್ಲ. ಈ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತ ಹೇಳಿದ್ನಲ್ಲ, ಇಟ್ ಇಸ್ ಅ ಸ್ವೀಟ್ನರ್ ವಿಚ್ ಇಸ್ ಯೂಸ್ ಇನ್ ಬೇಕರಿ ಪ್ರಾಡಕ್ಟ್ಸ್. ಇಟ್ ಹ್ಯಾಸ್ ಗಾಟ್ ಇಟ್ ಕಾಸ್ ವೆರಿ ಇನ್ಫ್ಲಮೇಷನ್ ಇನ್ ದ ಬಾಡಿ, ಗಟ್ ಹೆಲ್ತ್ ಹಾಳು ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋಕ್ಕೆ. ಡಯಟ್ರಿ ಮಾಡಿಫಿಕೇಷನ್, ಎಕ್ಸಸೈಸ್ ಮಾಡಬೇಕು, ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಇಷ್ಟು ಮಾಡಿದ್ರೆ ಟು ಸಮ್ ಎಕ್ಸ್ಟೆಂಟ್ ಮೆಡಿಕೇಷನ್ನು ತೊಗೋಬೇಕಾಗುತ್ತೆ. ಮೆಡಿಕೇಷನ್ನು ಎಸ್ಪೆಷಲಿ ಕೆಲವ್ರಿಗೆ ವಯಸ್ಸಾದಮೇಲೆ, ಫಾರ್ ಎಕ್ಸಾಂಪಲ್ ಆಫ್ಟರ್ 40-50 ಇದ್ದಾಗ ಬ್ಲಡ್ ವೆಸಲ್ಸ್ ಥಿಕ್ ಆಗ್ತಾ ಹೋಗ್ತೇವೆ. ಆ ಟೈಮಲ್ಲಿ ಅದು ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಆ ಎಲಾಸ್ಟಿಸಿಟಿ ಕಮ್ಮಿ ಆದಾಗ ನಾವು ಕೆಲವೊಂದು ಮೆಡಿಕೇಷನ್ಸ್ ತೊಗೊಳ್ಳೇಬೇಕಾಗುತ್ತೆ. ತೊಗೊಂಡು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲ ಅಂತಂದರೆ ಇಟ್ ಲೀಡ್ಸ್ ಟು ಸೋ ಮೆನಿ ಅದರ್ ಕಂಡೀಷನ್ಸ್ ಲೈಕ್ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಇಂಥವೆಲ್ಲ ಅಂತ. ಈಗ ಆಫ್ಟರ್ 40 years ಹಾರ್ಟ್ ಚೆಕಪ್ನ ಏನೆಲ್ಲ ಮಾಡಿಸ್ಬೇಕಂತ ಸರ್? ಜನರಲಿ ಆಫ್ಟರ್ 40 ಒಂದು ಬೇಸ್ಲೈನ್ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ವಿ ಆರ್ ಪುಷಿಂಗ್ ದ ಹಾರ್ಟ್ ರೇಟ್, ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ಹೇಳಿದ್ನಲ್ಲ, ವಿ ಪುಷ್ ದ ಟಾರ್ಗೆಟ್ ಹಾರ್ಟ್ ರೇಟ್ ಟು 85% 90% ಆಫ್ ದ ಆ ಏಜ್ಗೆ ಪುಷ್ ಮಾಡಿ ನೋಡ್ತೀವಿ.
ಇ ಸಿ ಜಿಯಲ್ಲಿ ನಮಗೆ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಇ ಸಿ ಜಿಲಿ ನಾವು ವೇರಿಯೇಷನ್ಸ್ ಇಲ್ಲ ಅಂತಂದರೆ ವಿ ಕ್ಯಾನ್ ಬಿ ಅಶ್ಯೂರ್ಡ್ 95% ನಮಗೆ ಹಾರ್ಟ್ ಸಂಬಂಧಪಟ್ಟಂಗೆ ಏನೂ ಕಾಯಿಲೆ ಇಲ್ಲ ಅಂತ ನಾವು ಅಶ್ಯೂರ್ಡ್ ಆಗಿವಿ. ಅದು ಅದೇ ಬೇಸ್ ಲೈನ್ ಒಂದು ಡಯಾಬಿಟಿಸ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ನಿಮ್ಮ ಕಿಡ್ನಿ ಫಂಕ್ಷನ್ ಹೇಗಿದೆ, ಲಿವರ್ ಫಂಕ್ಷನ್ ಹೇಗಿದೆ, ಇವನ್ನೆಲ್ಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ಅಲ್ಲದೆ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ಗೋಸ್ಕರ ಒಂದು 2D ಎಕೋ ಅಂತ ಮಾಡ್ತೀವಿ. ಎಕೋ ಮಾಡೋದ್ರಿಂದ ಇನ್ನು ಹೇಳಿದಲ್ಲ ದುರ್ಮಾಂಸ ಇಂಥವು ಹಾರ್ಟ್ ದುರ್ಮಾಂಸ ಇರೋಂಥದ್ದು ಕಂಡೀಷನ್ ಆಗಿ ಹಾರ್ಟ್ ದಪ್ಪ ಆಗಿರೋದು ಅಥವಾ ಬೇರೆ ವ್ಯಾಲ್ವಿನೆಲ್ಲ ಕಂಡೀಷನ್ಸ್ ಇದ್ದರೆ ಅಂಥವರು ಜಾಗ್ರತೆ ತೊಗೊಂಡು ಅವರು ಎಕ್ಸಸೈಸ್ನ ರೂಢಿಸ್ಕೋಬೋದು. ಎಲ್ರದ್ದು ಫುಡ್ ಹೆಂಗೆ ಇಟ್ಕೋಬೇಕಂತ ಗೊತ್ತಿಲ್ಲ. ನಾವು ಹೇಳ್ತೀವಿ ಫೈಬರ್ ಎಷ್ಟಿರಬೇಕು, ಪ್ರೋಟೀನ್ ಎಷ್ಟಿರಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟಿರಬೇಕು ಅಂತ. ಸರ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಮ್ಮ ಇಂಡಿಯನ್ ಡಯಟ್ಸಲ್ಲಿ ಎಸ್ಪೆಷಲಿ ಯೂಶ್ವಲಿ ಕಾರ್ಬೋಹೈಡ್ರೇಟ್ ಬೇಸ್ಡ್ ಡಯಟ್ ಇರುತ್ತೆ. ಸೊ ನಾನು ಹೇಳೋದು ಬ್ಯಾಲೆನ್ಸ್ಡ್ ಫುಡ್. ಬ್ಯಾಲೆನ್ಸ್ ಡಯಟ್ ಅಂದರೆ ಹೇಗಿರಬೇಕಂದ್ರೆ 60% ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, 20 to 30% ಪ್ರೋಟೀನ್ ಆಗ್ಬಿಟ್ಟು, 10% ಫ್ಯಾಟ್ಸ್ ಇರ್ಬೇಕು. 60% ಕಾರ್ಬೋಹೈಡ್ರೇಟಲ್ಲೂ ಯು ಶುಡ್ ಈಟ್ ಅನ್ಪಾಲಿಶ್ಡ್ ರೈಸು ಅಥವಾ ಬ್ರೌನ್ ರೈಸು ಅಥವಾ ರೆಡ್ ರೈಸು. ಇವಾಗೆಲ್ಲ ಇಟ್ ಆಸ್ ಕಮಿಂಗ್. ಅದರಿಂದ ಏನಾಗುತ್ತೆ, ಶುಗರ್ ಏಕಮ್ ಸ್ಪೈಕ್ ಆಗೋದಿಲ್ಲ. ಶುಗರ್ ಗ್ರ್ಯಾಚುಲಿ ಸ್ಪೈಕ್ ಆಗೋದ್ರಿಂದ ಇಟ್ ಈಸ್ ಗುಡ್ ಫಾರ್ ಫುಡ್. ಡಯಾಬಿಟಿಕ್ಸ್ಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಆಮೇಲೆ ಲಾಟ್ ಆಫ್ ಫ್ರೆಶ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು. ತಟ್ಟೆ ತುಂಬ ತರಕಾರಿ ಇರ್ತೀವಿ. ಹಸ್ಕೊಂಡು ಇರಬಾರ್ದು, ಹಬ್ಬನೂ ಮಾಡಬಾರ್ದು. ಸಿಕ್ತು ಅಂತ ತಿನ್ಬಿಡೋದು, ಹಬ್ಬ ಮಾಡಿಬಿಡೋದು, ಆಮೇಲೆ ಹಸ್ಕೊಂಡಿರೋದು, ಆ ಥರ ಮಾಡಬೇಕು. ಒಂದು ಬ್ಯಾಲೆನ್ಸ್ ಡಯಟಲ್ಲಿ ತಿರಬೇಕು. ಫಾಸ್ಟ್ ಫುಡ್ಸು, ರಿಫೈನ್ಡ್ ಫುಡ್ಸು, ಪ್ಯಾಕೇಜ್ಡ್ ಫುಡ್ಸು, ಸಾಸೇಜಸ್ಸು ಇಂಥವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ಇಂದ ನ್ಯಾಚುರಲ್ ಫಾರ್ಮ್ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ಎಸ್ಪೆಷಲಿ ನಾವು ಹುಟ್ಟಿದಾಗ ನಮ್ಮ ತಾಯಿ ಗರ್ಭಕೋಶದಿಂದಲೇ ಬರುತ್ತೆ ಬ್ಯಾಕ್ಟೀರಿಯಾ. ದಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಜೀವನದಲ್ಲಿ. ಅದು ನಮ್ಮ ಕಣ್ಣು ಕಾಣದ ಮಿತ್ರ. ಎಸ್ಪೆಷಲಿ ನಾವು ಇವಾಗ ಗಟ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಹೋಗುತ್ತೆ. ನಾವು ಬ್ಯಾಕ್ಟೀರಿಯಾ ಎಷ್ಟಿದಾವೆ ಅಂತಂದರೆ ಆಲ್ಮೋಸ್ಟು ನಮ್ಮ ನಕ್ಷತ್ರದಲ್ಲಿ ಎಷ್ಟಿದಾವೋ ಅದಕ್ಕಿಂತ ಜಾಸ್ತಿ ಇದ್ದಾರೆ. ನಾವು ಇನ್ ಹ್ಯೂಮನ್ ಇಂಟೆಸ್ಟೈನಲ್ಲಿ. ಸೊ ನಾವು ಗಟ್ಟಿಗೆ ಬ್ಯಾಕ್ಟೀರಿಯಾಗೆ ನಾವು ತೊಗೊಳ್ಳೋಂಥ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹಾಕ್ತೀವಿ. ನಾವು ಕಾರ್ಬೋಹೈಡ್ರೇಟನ್ನು ನಾವು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚಿ ಫುಡ್ಸು, ಫಾರ್ ಎಕ್ಸಾಂಪಲ್ ಗೆಣಸು ಇಂಥವಲ್ಲ, ಆನಿಯನ್, ಪೊಟ್ಯಾಟೋಸು, ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ವೆಜಿಟೇಬಲ್ಸಲ್ಲಿರುತ್ತೋ ಸೆಲ್ಯುಲೋಸು, ಇವೆಲ್ಲ ಆ ಗಟ್ ಬ್ಯಾಕ್ಟೀರಿಯಾಗೆ ಆಹಾರ. ಸೊ ನಮ್ಮ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿ ಇಟ್ಕೊಂಡ್ರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಾವು ಅದಕ್ಕೆ ಗಟ್ ಬ್ಯಾಕ್ಟೀರಿಯಾಗೆ ಈ ಪ್ರೋಬಯೋಟಿಕ್ಸ್ ಅಂತೀವಿ, ಪ್ರಿಬಯೋಟಿಕ್ಸ್ ಅಂತೀವಿ. ಇವೆಲ್ಲ ಸಖತ್ ಇಂಪಾರ್ಟೆಂಟ್. ಪ್ರೋಬಯೋಟಿಕ್ಸ್ ಅಂತಂದರೆ ಆ ಬ್ಯಾಕ್ಟೀರಿಯಾನ ಎನ್ಕರೇಜ್ ಮಾಡೋದು. ಪ್ರಿಬಯೋಟಿಕ್ಸು ಎಸ್ಪೆಷಲಿ ನಾವು ಲೂಸ್ ಮೋಷನ್ ಆದಾಗ ಸ್ಪೋರಲ್ ಲ್ಯಾಕಂತೆಲ್ಲ ಬರ್ತಾವಲ್ಲ, ಅವೆಲ್ಲ ಪ್ರೋಬಯೋಟಿಕ್ಸ್. ಇದು ತೊಗೊಳೋದ್ರಿಂದ ಗಟ್ ಹೆಲ್ತು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಆ ಗಟ್ ಹೆಲ್ತ್ಗೆ ಚಿಯಾ ಸೀಡ್ಸು ಇವೆಲ್ಲ ನಾವು ಜನರಲಿ ಹೇಳ್ತೀವಲ್ಲ, ಚಿಯಾ ಸೀಡ್ಸ್ ಆಗಲಿ, ಡಮ್ ಬೇಸ್ಡ್ ಸೆಲ್ ಫೈಬರ್, ಇವೆಲ್ಲ ಆ ಬ್ಯಾಕ್ಟೀರಿಯಾದ ಆಹಾರ. ನಾವು ಅದನ್ನು ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಆಹಾರ ಕೊಟ್ಟರೆ ಅದು ಚೆನ್ನಾಗಿ ಇಟ್ಕೊಂಡ್ರೆ ನಾವು ಅದು ನಮ್ಮನ್ನು ಕಾಪಾಡುತ್ತೆ. ನಾವು ಆ್ಯಂಟಿಬಯೋಟಿಕ್ ಲಿಡನ್ ಚಿಕನ್ನು, ಆ್ಯಂಟಿಬಯೋಟಿಕ್ ಜಾಸ್ತಿ ನಾವು ಬಳಸ್ಕೊಳ್ಳೋದು ಅಥವಾ ನಮ್ಮ ಫುಡ್ಡಲ್ಲೇ ನಮ್ಗೆ ಗೊತ್ತಿಲ್ಲದಂಗೆ ಪೆಸ್ಟಿಸೈಡ್ಸು ಇವೆಲ್ಲ ಆ್ಯಡ್ ಆಗ್ತಾ ಹೋಗ್ತವೆ. ಇವು ನಮ್ಮ ಕಣ್ಣಿಗೆ ಕಾಣದಿರೋಂಥ ವೈರಿಗಳು ಆ ಗಟ್ ಬ್ಯಾಕ್ಟೀರಿಯಾ ಹಾಳು ಮಾಡ್ತವೆ. ಆ ಗಟ್ ಬ್ಯಾಕ್ಟೀರಿಯಾ ಹಾಳಾದಾಗ ಇನ್ಫೆಕ್ಷನ್ಸು ಮತ್ತು ಇಮ್ಯುನಿಟಿ ಕಮ್ಮಿ ಆಗೋದು, ಇನ್ಫ್ಲಮೇಷನ್ ಆಗೋದು ಇವೆಲ್ಲ ಆಗ್ತದೆ. ಈಗ ಡ್ರಿಂಕ್ಸ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಮನುಷ್ಯ ಹುಟ್ಟಿದಾಗಿನ ಸಾಯೋವರೆಗೂ ಆ ಬ್ಯಾಕ್ಟೀರಿಯಾ ಜೊತೆಲೇ ಇರ್ತದೆ. ನಾವು ಆಹಾರ ಪದ್ಧತಿ ಹೇಗಿರುತ್ತೋ ಅದ್ರ ಮೇಲೆ ಚೇಂಜ್ ಆಗುತ್ತೆ. ವೆಜಿಟೇರಿಯನ್ಸ್ಗೆ ಬೇರೆ ಥರ ಇರುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಬೇರೆ ಥರ ಇರುತ್ತೆ. ಅವ್ರ ಹ್ಯಾಬಿಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಸ್ಮೋಕಿಂಗು, ಡ್ರಿಂಕಿಂಗು ಇವೆಲ್ಲ ದೇ ವಿಲ್ ಚೇಂಜ್. ಎಸ್ಪೆಷಲಿ ಓರಲ್ ಮೈಕ್ರೋಫ್ಲೋರಾ ಅಂತ ಹೇಳ್ತೀವಿ. ಓರಲ್ ಮೈಕ್ರೋಫ್ಲೋರಾಯಿಂದ ಹಿಡಿದು ಗಟ್ ಮೈಕ್ರೋಫ್ಲೋರಾವರೆಗೂ ಇವೆಲ್ಲ ಚೇಂಜಸ್ ಆಗುತ್ತೆ. ಎಸ್ಪೆಷಲಿ ನಾವು ಇದು ಕೋವಿಡ್ ಆದಾಗ ಆ ಸ್ಯಾನಿಟೈಸರ್ ಬಳಸಿ ನಾವು ಚರ್ಮದ ಮೇಲಿರೋ ಬ್ಯಾಕ್ಟೀರಿಯಾನು, ನಮ್ಮ ಚರ್ಮದ ಮೇಲೂ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ವಿಲ್ ಬಿ ಪ್ರಿವೆಂಟಿಂಗ್ ಸೋ ಮೆನಿ ಫಂಗಲ್ ಇನ್ಫೆಕ್ಷನ್ಸ್. ಇನ್ನು ನಾವು ಅದನ್ನು ಜಾಸ್ತಿ ಬಳಸ್ತಾ ಏನಾಗುತ್ತೆ, ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಗಟ್ ಬ್ಯಾಕ್ಟೀರಿಯಾನು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿದಂಗೆ ಪೌಲ್ಟ್ರಿಲಿ ಎಸ್ಪೆಷಲಿ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆ್ಯಂಟಿಬಯೋಟಿಕ್ ಎರಡು ಚಿಕನ್ ಅವ್ರಿಗೆ ಇನ್ಫೆಕ್ಷನ್ ಮಾಸ್ ಪ್ರೊಡಕ್ಷನ್ ಆದಾಗ ಅವರು ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋಕ್ಕೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ. ಆ ಆ್ಯಂಟಿಬಯೋಟಿಕ್ ಥ್ರಂಬೋಸ್ ಸ್ಪಿಲ್ ಓವರಾಗಿ ನಮ್ಮ ಗಟ್ ಬ್ಯಾಕ್ಟೀರಿಯಾ ಡ್ಯಾಮೇಜ್ ಆಗ್ತದೆ. ಹಾಗಾಗಿ ಈ ನಡುವೆ ಗಟ್ ಇನ್ಫ್ಲಮೇಷನ್ನು ಇವೆಲ್ಲ ಜಾಸ್ತಿ. ಸ್ಮೋಕಿಂಗು ಮತ್ತು ಡ್ರಿಂಕ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಹಾರ್ಟಿಗೆ? ಹಾರ್ಟ್ ಮೇಲೆ ಏನು ಪ್ರೆಷರ್ ಬೀಳುತ್ತೆ? ಸ್ಮೋಕಿಂಗ್ ಇಸ್ ಅ ನಂಬರ್ 1 ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಸ್ಮೋಕು, ತಂಬಾಕು, ಇನ್ನು ಯಾವುದೇ ಅವೇನು ಮಾಡ್ತಾರೆ ಅಂದರೆ ಇಟ್ ಕಾಸ್ ಹೇಳೋದಲ್ಲ ಇನ್ಫ್ಲಮೇಷನ್ ಅನ್ನೋದು. ಇಟ್ ಕಾಸ್ ಇನ್ಫ್ಲಮೇಷನ್ ಮತ್ತು ಅದಂತೂ ರಕ್ತನಾಳಗಳನ್ನ ಅರ್ಲಿ ಬ್ಲಾಕ್ ಆಗೋಕ್ಕೆ ವ್ಯಾಸೋಕನ್ಸ್ಟ್ರಿಕ್ಷನ್ ಮಾಡ್ತೀವಿ, ಅದನ್ನು ಸ್ಪ್ಯಾಸಮ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ತಂಬಾಕು ಮೇಲೆ ಯಾವುದೇ ರೀತಿ ಸ್ಮೋಕಿಂಗ್ ಆಗಲಿ
ಬೇರೆ ಯಾವುದೇ ರೀತಿ ಸೇವನೆ ಮಾಡಿದ್ರು ಅದು ಹಾರ್ಟ್ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಡ್ರಿಂಕಿಂಗ್ ಎಸ್ಪೆಷಲಿ ಡ್ರಿಂಕಿಂಗು ಒಂದು ಮೊದಲೆಲ್ಲ ಇಟ್ ವಾಸ್ ಕನ್ಸಿಡರ್ಡ್ ಬೆನಿಫಿಷಿಯಲ್ ಅಂತ ಹೇಳ್ತಾ ಇದ್ರು. ಅದೇ ಅದಕ್ಕೊಂದು ಲಿಮಿಟ್ ಇದೆ. ಒಂದು ಅತಿ ಆದರೆ ಅಮೃತನೂ ವಿಷ ಆಗ್ತಾರಲ್ಲ. ವಿ ಡೋಂಟ್ ರೆಕಮೆಂಡ್ ಆಲ್ಕೋಹಾಲ್ ಇನ್ ವೀಫಾ, ಬಟ್ ವೈನ್ ಎಸ್ಪೆಷಲಿ 30 ml 60 ml ವೈನ್ ಇದರಿಂದ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ ಹಾರ್ಟ್ ಹೆಲ್ತ್ಗೆ. ಅದರಲ್ಲಿ ಯಾಕಂದರೆ ರೆಸರ್ವೇಟ್ರಲ್ ಅಂತ ಒಂದು ಕಾಂಪೌಂಡ್ ಇದೆ, ಮತ್ತು ಫ್ಲಾವಿನಾಯ್ಡ್ಸ್ ಇರುತ್ತೆ, ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇತ್ತು. ಸೊ ಈ ಕಂಟೆಂಟಿಂದಾಗಿ ಸ್ವಲ್ಪ ಹಾರ್ಟಿಗೆ ಬೆನಿಫಿಟ್ ಇದೆ. ಬಟ್ ಆ್ಯಸ್ ಸಚ್ ಸ್ಪಿರಿಟ್ಸು ಮತ್ತು ಶುಗರ್ ಹೇಳಿದೆ, ಸ್ಪಿರಿಟ್ಸು ಮತ್ತು ಸ್ಮೋಕಿಂಗ್ ಇವೆಲ್ಲ ವೆರಿ ಹಾರ್ಮ್ಫುಲ್ ಟು ಹಾರ್ಟ್. ಈಗ ತುಂಬ ಟೆನ್ಷನ್ ಆಗ್ತಿದೆ ನನಗೆ. ಟೆನ್ಷನ್ ನನಗೆ ಹೋಗ್ಬೇಕು ಅಂತಂದರೆ ನಾನು ಡ್ರಿಂಕ್ಸ್ ಮಾಡಬೇಕು, ಇಲ್ಲ ನಾನು ಸ್ಮೋಕ್ ಮಾಡಬೇಕು. ಲೈಕ್ ಪ್ಯಾಕ್ ಕಟ್ಲೆ ಸಿಗರೇಟ್ಸ್ ಎದ್ಬಿಡೋದು, ಲೈಕ್ ಫುಲ್ಲು ಅಂದರೆ ಡ್ರಿಂಕ್ಸ್ ಮಾಡಿಬಿಡೋದು. ಅದ್ರ ಬಗ್ಗೆ ಸರ್ ಒಂದು ನಾ ಹೇಳ್ದಂಗೆ ಸ್ಮೋಕಿಂಗ್ ಎಸ್ಪೆಷಲಿ ದ ನಂಬರ್ 1 ಕಿಲ್ಲರ್. ಇಟ್ ರೆಡ್ಯೂಸಸ್ ಯುವರ್ ಲೈಫ್ ಸ್ಪ್ಯಾನ್ ಬೈ ನಿಯರ್ಲಿ 3 years. ನೀವು ಆಯುಷ 3 to 5 years. ಸ್ಮೋಕಿಂಗು ಹಾರ್ಟ್ ಡಿಸೀಸ್ ಬಿಡಿ, ಕ್ಯಾನ್ಸರು ಒನ್ ಆಫ್ ದ ಇಂಪಾರ್ಟೆಂಟ್. ಆ್ಯಂಡ್ ಸ್ಮೋಕಿಂಗ್ ಈಸ್ ರಿಲೇಟೆಡ್ ಟು ಸೋ ಮೆನಿ ಅದರ್ ಕ್ಯಾನ್ಸರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಡಿಸೀಸ್. ಸ್ಮೋಕಿಂಗ್ ಅವಾಯ್ಡ್ ಮಾಡಲಿಕ್ಕಾದರೆ ಅದು ಒಳ್ಳೆಯದು. ಆ್ಯಂಡ್ ಬಿಟ್ಟರೆ ಅದರಿಂದ ಆಗೋಂಥ ದುಷ್ಪರಿಣಾಮಗಳು ಆಲ್ಮೋಸ್ಟ್ 1 ವರ್ಷ ತಗೊಳುತ್ತೆ. ಸ್ಟಾಪ್ ಮಾಡಿ 1 ವರ್ಷ ಆದಮೇಲೆ ದುಷ್ಪರಿಣಾಮಗಳು ಕಮ್ಮಿ ಆಗ್ತಾ ಇರುತ್ತೆ. ಆಮೇಲೆ ಡ್ರಿಂಕಿಂಗ್ ಎಸ್ಪೆಷಲಿ ಅದರಿಂದ ಮೇನ್ ಇಂಪ್ಯಾಕ್ಟ್ ಆಗೋದು ನಿದ್ದೆ. ನಿದ್ದೆ ಚೆನ್ನಾಗೋದಿಲ್ಲ. ನಾವು ಅನ್ಕೋತೀವಿ ನಾವು ಮರೆತು ನಿದ್ದೆ ಮಾಡ್ತೀವಿ, ತಲೆಗೆ ಬ್ರೇಕ್ ಹಾಕಕ್ಕೆ ಹೋಗ್ತೀವಿ ಅಷ್ಟೇ. ನಾವು ಯೋಚನೆ ಮಾಡೋದು ಕಮ್ಮಿ ಮಾಡ್ತೀವಿ, ಬಟ್ ನಿದ್ದೆ ಹಾಳಾಗುತ್ತೆ. ದ ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ನಾಟ್ ಸೇಮ್ ಆ್ಯಸ್ ವೆನ್ ಯು ಡೋಂಟ್ ಟೇಕ್ ಅಪ್. ನಾವು ಆದಷ್ಟು ಅದರಿಂದ ದೂರ ಇರೋದೇ ಒಳ್ಳೆ. ಸ್ಟ್ರೆಸ್ ಕಮ್ಮಿ ಆಗ್ಬಿಡುತ್ತಾ ಸರ್ ಡ್ರಿಂಕ್ಸ್ ಮಾಡಿದ್ರೆ? ನಾವು ಕಣ್ಮುಚ್ಕೊಂಡು ಮಾತ್ರಕ್ಕೆ ಅದು ಹೋಗ್ಬಿಡಲ್ಲ. ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಕಲಿಬೇಕು. ಸ್ಟ್ರೆಸ್ಸು ಒಂದು ಸ್ಟೇಜ್ವರೆಗೂ ಇಟ್ ಈಸ್ ಬೆನಿಫಿಷಿಯಲ್. ಇಟ್ ಹೆಲ್ಪ್ಸ್ ದ ಪರ್ಸನ್ ಟು ಪರ್ಫಾರ್ಮ್. ಅದು ಡಿಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಇರೋದು ಅದನ್ನ ಡಿಸ್ಟ್ರೆಸ್ ಮಾಡ್ಕೊಂಡಾಗ ಅದು ಡೆಫಿನೆಟ್ಲಿ ಅವ್ರ ಪೀಸ್ ಆಫ್ ಮೈಂಡು ಮತ್ತು ಡಿಸ್ಟರ್ಬೆನ್ಸು ಇವೆಲ್ಲ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಸ್ಟ್ರೆಸ್ಸು ಒಂದು ಸ್ಟೇಜ್ವರೆಗೂ ಇಟ್ ಈಸ್ ಬೆನಿಫಿಷಿಯಲ್, ಬಿಯಾಂಡ್ ವಿಚ್ ಬಿಕಮ್ಸ್ ಡಿಸ್ಟ್ರೆಸ್ ಆಗುತ್ತೆ. ಸೊ ಆ ಸ್ಟೇಜ್ಗೆ ಹೋಗ್ಬಾರ್ದು. ಈಗ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ಸ್ಗೆ ಲೈಕ್ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು ಕಮ್ಮಿ ಇರುತ್ತೆ ಚಾನ್ಸಸ್? ಫುಡ್ ಎಸ್ಪೆಷಲಿ ಇಫ್ ಯು ಆರ್ ಟೇಕಿಂಗ್ ಬ್ಯಾಲೆನ್ಸ್ ಡಯಟ್. ನಾನ್ ವೆಜಿಟೇರಿಯನ್ಸಲ್ಲಿ ಎಸ್ಪೆಷಲಿ ಫಿಶ್ ಇಸ್ ಕನ್ಸಿಡರ್ಡ್ ಟು ಬಿ ಗುಡ್ ಫಾರ್ ಹಾರ್ಟ್ ಹೆಲ್ತ್. ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್ ಅಂದರೆ ನಾವು ಮಟನ್ ಆಗಲಿ ಓಟ್ ಆಗಲಿ ಇಂಥವು ರೆಡ್ ಮೀಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದ್ರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅನ್ಸ್ಯಾಚುರೇಟೆಡ್ ನಾವು ಫಿಶಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತೀವಿ, ಮತ್ತು ಒಮೆಗಾ 3 ಆ್ಯಂಡ್ ಒಮೆಗಾ 6 ಅಮಿನೋ ಆಸಿಡ್ಸ್ ಇರುತ್ತೆ, ಫ್ಯಾಟಿ ಆಸಿಡ್ಸ್. ಈ ಕಂಟೆಂಟು ಜಾಸ್ತಿ ಇರೋದ್ರಿಂದ ಫಿಶ್ ಕನ್ಸಿಡರ್ಡ್ ಟು ಬಿ ಫುಡ್ ಹಾರ್ಟ್ ಹೆಲ್ತ್. ಮತ್ತು ನಾವು ವೆಜಿಟೇರಿಯನ್ಸಲ್ಲಿ ಹಾಗಂತ ಒಳ್ಳೆ ಅಂಶ ಇಲ್ವಾ, ಒಮೆಗಾ 3 ಇಲ್ವಾ? ಇದೆ. ಚಿಯಾ ಸೀಡ್ಸು, ಅಕ್ಸೆ ಬೀಜ ಇಂಥದ್ರೆಲ್ಲ ಒಮೆಗಾ 3 ಕಂಟೆಂಟ್ ಜಾಸ್ತಿ. ಸೊ ನಾವು ವೆಜಿಟೇರಿಯನ್ಸಲ್ಲಿ ವಿ ಅಡ್ವೈಸ್ ದಮ್ ಟು ಟೇಕ್, ಇಫ್ ದೇ ಡೋಂಟ್ ವಾಂಟ್ ಟೇಕ್ ಫಿಶ್ ದೇ ಕ್ಯಾನ್ ಟೇಕ್ ಅಗಸೆ ಅಥವಾ ಚಿಯಾ ಸೀಡ್ಸ್ ತೊಗೊಟ್ರೆ ಅದರಲ್ಲಿ ಒಮೆಗಾ 3 ಫ್ಲ್ಯಾಕ್ಸ್ ಸೀಡ್ಸ್ ಅಂತೀವಲ್ಲ, ಅದು ತೊಗೊಳೋದ್ರಿಂದ ಒಮೆಗಾ 3 ಜಾಸ್ತಿ ಆಗುತ್ತೆ. ಇವನ್ ವೆಜಿಟೇರಿಯನ್ ಡಯಟಲ್ಲಿ ಯೂಶಲಿ ದ ಸಾಲ್ಟ್ ಕಂಟೆಂಟ್ ಕಮ್ಮಿ ಇರುತ್ತೆ. ನಾನ್ ವೆಜಿಟೇರಿಯನ್ ಡಯಟ್ಸಲ್ಲಿ ಸಾಲ್ಟು ಮತ್ತು ಸ್ಪೈಸು ಜಾಸ್ತಿ ಆ್ಯಡ್ ಮಾಡಿರುತ್ತೆ. ಸೊ ಸಾಲ್ಟ್ ಕಂಟೆಂಟ್ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಕನ್ಸಿಡರ್ಡ್ ನಾಟ್ ವೆರಿ ಗುಡ್. ನಾನ್ ವೆಜಿಟೇರಿಯನ್ಸ್ ತಿನ್ನಬೇಕು ಅಂತಂದರೆ ವೈಟ್ ಮೀಟ್ ಎಸ್ಪೆಷಲಿ ಚಿಕನ್ ಸ್ಕಿನ್ ಔಟ್ ಆಗಿರೋಂಥದ್ದು ಅದನ್ನು ತಿನ್ಬೋದು. ಎವ್ರಿಥಿಂಗ್ ಹ್ಯಾಸ್ ಅ ಮಾಡ್ರೇಷನ್. ತೀರಾ ಯಾವುದನ್ನೇ ಬರೀ ಪ್ರೋಟೀನ್ಗೋಸ್ಕರ ನಾನು ಬರೀ ಚಿಕನೇ ತಿಂತೀನಿ, ನನಗೆ ಚಿಕನ್ ತಿಂದರೆ ಬರೀ ಪ್ರೋಟೀನೇ ತಿಂತೀನಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಗ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಒಂದು ಎಗ್ ತಿಂದರೆ ಏನು ತೊಂದರೆ ಇಲ್ಲ. ಒಂದು 10 ಮೊಟ್ಟೆ ತಿಂತೀರಿ ಒಂದು ದಿನಕ್ಕೆ ಅಂದರೆ ಆವಾಗ. ಈಗ ಬಾಡಿ ವೆಯ್ಟ್ ಮಾಡಬೇಕಿರುತ್ತೆ, ಇಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು, ಲೈಕ್ ನನ್ನ ಬಾಡಿ ವೆಯ್ಟ್ಗಿಂತ ಡಬಲ್ ಪ್ರೋಟೀನ್ ಬೇಕು ಅಂದರೆ ಆಗ ಏನು ಮಾಡೋಕ್ಕಾಗುತ್ತೆ? ನಾರ್ಮಲಿ ರೆಕಮೆಂಡೆಡ್ ಇಸ್ 1 ಗ್ರಾಮ್ ಪ್ರೋಟೀನ್ ಪರ್ ಹೆಲ್ತಿ ಲೈಫ್ ಸ್ಟೈಲ್ ಪರ್ kg ಬೇಕಾಗುತ್ತೆ. ಸೊ ಅದಕ್ಕಿಂತ ಹೆಚ್ಚು ಮಾಡಿಕೊಂಡ್ರೆ ಅದೇನು ಯೂಸ್ ಇಲ್ಲ. ಹೆಚ್ಚು ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಮ ದೇಹ ಏನು ಹೆಚ್ಚು ಕನ್ಸರ್ವ್ ಮಾಡೋದಿಲ್ಲ. ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಅದು ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು, ಅದಕ್ಕಿಂತ ಮಿಕ್ಕಿದ ತೊಗೊಂಡಿದ್ದರೆ ವೇಸ್ಟ್ ಇರೋದು. ಸೊ ಪ್ರೋಟೀನ್ ಎಕ್ಸಾಂಪಲ್ ಸಪ್ಲಿಮೆಂಟ್ಸು ಎಸ್ಪೆಷಲಿ ಕಾರ್ನಿಟಿನು, ಈ ಕಾರ್ನಿಟಿನು, ವೇ ಪ್ರೋಟೀನ್ ಇವೆಲ್ಲ ತೊಗೊಳ್ಳೋದು ಯಾರಿಗೆ ಅಂದರೆ ಯಾರಿಗೆ ಡಯಟಲ್ಲಿ ಆ ಪ್ರೋಟೀನ್ ಕೊರತೆ ಆಗ್ತೀರಿ ಅಂಥವ್ರಿಗೆ ಅದು ಬೆನಿಫಿಟ್ ಆಗುತ್ತೆ. ಈ ಸಪ್ಲಿಮೆಂಟ್ಸು ಎಸ್ಪೆಷಲಿ ಯಾರು ಊಟದಲ್ಲಿ ಆ ಪೌಷ್ಟಿಕತೆ ಇದೆಯೋ ಅಂಥವ್ರಿಗೆ ಸಪ್ಲಿಮೆಂಟ್ಸ್ ಹೆಲ್ಪ್ ಆಗುತ್ತೆ. ಬಟ್ ದೇ ಆರ್ ನಾಟ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಯುವರ್ ಡೆಟ್. ನಿಮ್ಮ ನೈಸರ್ಗಿಕವಾಗಿ ದೊರೆಯುವಂಥ ಪ್ರೋಟೀನೇ ಬಯೋ ಅವೈಲಬಿಲಿಟಿ ಇರ್ತೀವಲ್ಲ, ಆ ಬಯೋ ಅವೈಲಬಿಲಿಟಿ ಚೆನ್ನಾಗಿರುತ್ತೆ. ನೈಸರ್ಗಿಕವಾಗಿ ತಿರೋಂಥ ಪ್ರೋಟೀನೇ ಬೆಸ್ಟ್.
ನಾವು ವೆಜಿಟೇರಿಯನ್ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂದರೆ ನಮ್ಮ ಮೊಳಕೆ ಕಾಳುಗಳು, ಈ ನಮ್ಮ ದಿನಸಿಗಳು, ಎಸ್ಪೆಷಲಿ ಲೆಂಟಿಲ್ಸ್ ಅಂತೀವಲ್ಲ, ಮೊಳಕೆ ಕಾಳು, ಅದದ್ದು ಸ್ಪ್ರೌಟೆಡ್, ಸೋಯಾ, ಮಶ್ರೂಮ್ಸು, ಇದರಲ್ಲೆಲ್ಲ ಒಂದು ಸ್ಪಿನಾಚ್, ಇಂಥದ್ರಲ್ಲೆಲ್ಲ ಪ್ರೋಟೀನ್ ಸೋರ್ಸಸ್ ಇರ್ತದೆ. ವೆಜಿಟೇರಿಯನ್ ಸೋರ್ಸಸಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಇರ್ಬೋದು, ಬಟ್ ಇಟ್ ಈಸ್ ಅ ಗುಡ್ ಕ್ವಾಲಿಟಿ ಪ್ರೋಟೀನ್. ಸೋಯಾ ಮಿಲ್ಕು, ಸೋಯಾಬೀನ್ಸು, ಇಂಥದ್ರಲ್ಲ ಯು ವಿಲ್ ಗೆಟ್ ಅಡಿಕ್ವೇಟ್ ಕ್ವಾಂಟಿಟಿ ಆಫ್ ಪ್ರೋಟೀನ್ ಫಾರ್. ಸೊ ನಾನು ಹೇಳ್ದಂಗೆ ಒಂದು ಬ್ಯಾಲೆನ್ಸ್ ಇರ್ಬೋದು. ಪ್ರೋಟೀನ್ ಅಂಶ ಒಂದು 30%ಇಂದ 25-30% ಇದ್ದರೆ ಸಾಕು ನಾವು ಊಟದಲ್ಲಿ. ಕಾರ್ಬೋಹೈಡ್ರೇಟ್ 60% ಇರಬೇಕು. ಫ್ಯಾಟ್ಸ್ ಮತ್ತು ಲೆಸ್ ದೆನ್ 10% ಇರಬೇಕು. ಅದರಲ್ಲೂ ಸ್ಯಾಚುರೇಟೆಡ್ ಫ್ಯಾಟ್ಸ್, ಫಾರ್ ಎಕ್ಸಾಂಪಲ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತಂದರೆ ಯಾವುದು ರೂಮ್ ಟೆಂಪ್ರೇಚರಲ್ಲಿ ಸಾಲಿಡ್ ಆಗಿರುತ್ತೋ ಅದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಕೋಕೋನಟ್ ಆಯಿಲ್ ತೊಗೊಳ್ಳಿ, ತುಪ್ಪ ತೊಗೊಳ್ಳಿ, ಇವೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ಸ್. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ನಾವು ಎಸ್ಪೆಷಲಿ ಈ ಸನ್ಫ್ಲವರ್ ಆಯಿಲು, ಕೆನೋಲಾ ಆಯಿಲು, ಆಲಿವ್ ಆಯಿಲು, ಅವಕಾಡೋ ಆಯಿಲ್ ಅಂತೀವಲ್ಲ, ಇವೆಲ್ಲ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇರ್ತವೆ. ದೋಸ್ ವಿಲ್ ಬಿ ಕನ್ಸಿಡರ್ಡ್. ನಾವು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಟ್ರಾನ್ಸ್ ಫ್ಯಾಟ್ಸ್ ಅಂತಂದರೆ ಈ ಕರೆದಿರೋಂಥ ಐಟಮ್ ಆಗಲಿ, ಬೇಕ್ರಿ ಐಟಮ್ಸ್ ಎಲ್ಲ ಆಗಲಿ, ಅಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಇರ್ತವೆ. ಆ್ಯಂಡ್ ದೇ ಕಂಟೈನ್ ಹೈ ಅಮೌಂಟ್ ಆಫ್ ಪಾಮ್ ಆಯಿಲ್. ಎಸ್ಪೆಷಲಿ ನಮಗೆ ಗೊತ್ತಾಗೋದಿಲ್ಲ, ನಾವು ತೊಗೊಂಡ್ರೆ ಬಿಸ್ಕೆಟ್ಸ್ ಆಗಲಿ, ಡೆಸರ್ಟ್ಸ್ ಆಗಲಿ, ದೇ ವಿಲ್ ಕಂಟೈನ್ high amount of palm oil. Palm oil is again saturated fat. It's harmful. ಸರ್, ಈಗ ಆಯಿಲ್ ಅನ್ನೋದು ಕೇಳ್ತಾ ಇದೀನಿ ಸರ್. ಆಯಿಲಲ್ಲಿ ಪಾಕೆಟ್ ಆಯಿಲ್ ಬೆಸ್ಟಾ, ಗಾಣದೆಣ್ಣೆ ಬೆಸ್ಟಾ? ಸಿ, ನಾವು ಆಯಿಲ್ಸಲ್ಲಿ ಎಸ್ಪೆಷಲಿ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ಗಾಣದೆಣ್ಣೆ ಎಸ್ಪೆಷಲಿ ಇಟ್ ಇಸ್ ಬೆನಿಫಿಟ್ಸ್ ಬಿಕಾಸ್ ಇಟ್ ಈಸ್ ಹೆಲ್ಪ್ಫುಲ್. ಯಾಕಂದರೆ ಅದರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಲಿ ಮತ್ತು ನ್ಯೂಟ್ರಿಯೆಂಟ್ಸ್ ಆಗಲಿ ಅವೆಲ್ಲ ಪ್ರಿಸರ್ವ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡೋದು ಒಳ್ಳೆಯದು. ಓನ್ಲಿ ಥಿಂಗ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನಂದರೆ ಅದು ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಇದು ಶೆಲ್ಫ್ ಲೈಫ್ ಕಮ್ಮಿ ಇರುತ್ತೆ. ಮತ್ತು ಅದು ಪ್ರೊಸೆಸಿಂಗಲ್ಲಿ ರಿಫೈನ್ಡ್ ಆಯಿಲ್ ಪ್ರೊಸೆಸಿಂಗಲ್ಲಿ ಸುಮಾರಷ್ಟು ಸಬ್ಸ್ಟೆನ್ಸಸ್ನ ತೆಗೆದುಬಿಡ್ತಾರೆ ಮತ್ತು ಸುಮಾರು ಸಬ್ಸ್ಟೆನ್ಸಸ್ನ ಹ್ಯಾಡು ಮಾಡ್ತಾರೆ. ಸೊ ಅದರಿಂದಾಗಿ ಅದೇನಾಗುತ್ತೆ, ಇಟ್ ಈಸ್ ಯೂಸ್ ಫಾರ್ ಡೀಪ್ ಫ್ರೈಯಿಂಗ್, ಅದಕ್ಕೆಲ್ಲ ರಿಫೈನ್ಡ್ ಆಯಿಲ್ ಯೂಸ್ಫುಲ್ ಆಗುತ್ತೆ. ಬಟ್ ಅದರಿಂದ ಸುಮಾರಷ್ಟು ಬೆನಿಫಿಟ್ಸ್ ಇರೋದು ಕಮ್ಮಿ ಆಗುತ್ತೆ ಅಂತ ಹೇಳಬೇಕು. ಅಂದರೆ ಯಾವ್ದು ಬೆಸ್ಟ್ ಅಂತೀರಾ ಸರ್? ಐಡಿಯಲಿ ಹೇಳ್ಬೇಕಂದ್ರೆ ಒಳ್ಳೆ ಆಯಿಲ್ ಅಂತಂದರೆ ಆಲಿವ್ ಆಯಿಲು ಮತ್ತು ಕೆನೋಲಾ ಆಯಿಲು ಮತ್ತು ಅವಕಾಡೋ ಆಯಿಲು, ಈಸ್ ಆರ್ ದ ಬೆಸ್ಟ್. ಬಟ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನಾವು ಯೂಸ್ ಮಾಡೋಂಥ ಸಾಮಾನ್ಯವಾಗಿ ಯೂಸ್ ಮಾಡೋಂಥ ಕಡಲೆಕಾಯಿ ಎಣ್ಣೆ, ಗಾಡದಲ್ಲಿ ತೊಗೊಂಡ್ರೆ ಮಸ್ಟರ್ಡ್ ಎಸ್ಪೆಷಲಿ ಮಸ್ಟರ್ಡ್ ಆಯಿಲು ಮತ್ತು ಸಾಸಿವೆ ಎಣ್ಣೆ ಅಂತೀವಲ್ಲ, ದೇ ಹ್ಯಾವ್ ಲಾಟ್ ಆಫ್ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್ಸ್. ನಾವು ತೊಗೊಳೋದ್ರಿಂದ ನಮ್ಮ ಮೈಯಲ್ಲಿ ಇನ್ಫ್ಲಮೇಷನ್ ಅನ್ನೋದು ಕಮ್ಮಿ ಆಗುತ್ತೆ, ನಮ್ಮ ಕಾಲಿರೋಂಥ ಸಪ್ಲಿ ಇನ್ಫ್ಲಮೇಷನ್ ಇವೆಲ್ಲ ಕಮ್ಮಿ ಆಗುತ್ತೆ. ಬಟ್ ಆಯಿಲ್ ಇಸ್ ಕಾಂಟ್ರವರ್ಷಿಯಲ್. ಯಾಕಂದರೆ ಕೋಕೋನಟ್ ಆಯಿಲ್ ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಅದು ಪ್ಯೂರ್ ಫಾರ್ಮಲ್ಲಿ ಸಿಕ್ಕಬೇಕು. ಅದು ಸಿಕ್ಕಿದ್ರೆ ಅದನ್ನು ಮಿತವಾಗಿ ಯೂಸ್ ಮಾಡಬೇಕು. ಜಾಸ್ತಿ ಕೋಕೋನಟ್ ಆಯಿಲ್ ತುಂಬ ಬೆನಿಫಿಟ್ ಏನಿಲ್ಲ, ಅದನ್ನು ಕಾಂಟ್ರವರ್ಷಿಯಲ್. ಇದು ಮಿತವಾಗಿ ಬಳಸ್ಕೊಂಡ್ರೆ ಎಲ್ಲನೂ ಒಳ್ಳೇದೇ. ಅಂದರೆ ನಾರ್ಮಲ್ ಗಾಣದೆಣ್ಣೆ ಮತ್ತೆ ಬಳಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರಾ? ಅಲ್ಲ, ಗಾಣದೆಣ್ಣೆಯಲ್ಲಿ ಸ್ಟೋರೇಜ್ ಇಲ್ಲ, ಶೆಲ್ಫ್ ಲೈಫ್ ಕಮ್ಮಿ ಇರುತ್ತೆ, ಬೇಗ ಹಾಳಾಗುತ್ತೆ. ನಾವು ಒಂದೇ ಒಂದು ಕಾರಣ ಇರುತ್ತೆ, ಗಾಣದೆಣ್ಣೆ ಆ್ಯಂಡ್ ದುಬಾರಿ ಕೂಡ. ಗಾಣದೆಣ್ಣೆ ನೀವು ನೋಡ್ತಾರೆ, ಇಟ್ ವಿಲ್ ಬಿ ಪ್ರೈಸ್ ವೆರಿ ಹೈ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಆರ್ ದೇ ಹ್ಯಾವ್ ಎ ಶೆಲ್ಫ್ ಲೈಫ್ ಕಮ್ಮಿ ಇರುತ್ತೆ. ಯೂಶಲಿ 1 month ಆದಮೇಲೆ ಅದೇ ಬಿಕಮ್ ಚೇಂಜ್ ಆಗುತ್ತೆ ಬಿಕಾಸ್ ರ್ಯಾನ್ಸಿಡಿಟಿ ಅಂತ ಇರುತ್ತೆ. ರಿಫೈನಿಂಗ್ ಆಫ್ ದ ಆಯಿಲಲ್ಲಿ ದೇ ವಿಲ್ ರಿಮೂವ್ ಲಾಟ್ ಆಫ್ ಇಂಪ್ಯೂರಿಟೀಸ್ ಆ್ಯಂಡ್ ಆಲ್ಸೋ ದ ಬೆನಿಫಿಷಿಯಲ್ ಫ್ಯಾಕ್ಟರ್ಸ್ ಆಲ್ಸೋ ಇಟ್ ವಿಲ್ ರಿಮೂವ್. So it is not advantageous to use refined oil. Refined oil only for deep frying ಅದಕ್ಕೆ ಯೂಸ್ ಮಾಡಬೇಕು. ಸರ್, ಕೊಲೆಸ್ಟ್ರಾಲ್ ಕೆಟ್ಟದ್ದಾ ಒಳ್ಳೆಯದಾ ಸರ್? ಕೊಲೆಸ್ಟ್ರಾಲ್ ಅನ್ನೋದು ದೇಹಕ್ಕೆ ವೆರಿ ಎಸೆನ್ಷಿಯಲ್. ಕೊಲೆಸ್ಟ್ರಾಲಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ ಆಗ್ತಿರುತ್ತೆ. ಟ್ರೈಗ್ಲಿಸರೈಡ್ ಅಂತಿರುತ್ತೆ, LDL ಅಂತಿರುತ್ತೆ, HDL ಅಂತಿರುತ್ತೆ. ಈಗ ನಾವು ನೋಡೋದು ಕಾಮನ್ ಆಗಿ ನೋಡೋದು ಟ್ರೈಗ್ಲಿಸರೈಡ್ಸು, LDL, HDL. LDL ಲೋ ಡೆನ್ಸಿಟಿ ಹೈಪೋಟೆನ್ಸಿ ಅದು ಕಡಿಮೆ ಇದ್ದಷ್ಟು ಒಳ್ಳೆಯದು, 70 ಕೆಳಗಡೆ ಇದ್ದರೆ ಒಳ್ಳೆಯದು. HDL ಅನ್ನೋದು ಹೈ ಡೆನ್ಸಿಟಿ, ಹೈ ಇರೋದು ಹೈ ಇದ್ದರೆ ಒಳ್ಳೆಯದು. ಹೈ ಡೆನ್ಸಿಟಿ HDL ಹೈ ಇದ್ದರೆ ಒಳ್ಳೆಯದು. more than 40 45 ಇದ್ದರೆ ಒಳ್ಳೆಯದು. HDL ಮತ್ತು ಟ್ರೈಗ್ಲಿಸರೈಡ್ಸ್ ಆದಷ್ಟು ಕಮ್ಮಿ ಇದ್ದರೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ಕಂಡೀಷನ್ಸ್ ಏನಂದರೆ ಫ್ಯಾಮಿಲಿಯಲ್ಲೇ ಕೆಲವು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಸೊ ಅಂಥವರು ಲೈಪಿಡ್ ಪ್ರೊಫೈಲ್ ಅನ್ನೋದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಅವರು ಅದಕ್ಕೆ ತಕ್ಕಂಗೆ ಡಯಟ್ರಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಫುಡ್ಡಲ್ಲೂ ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಏನಂತಂದರೆ ನಮ್ಮಲ್ಲಿ ಮೈಯಲ್ಲಿ ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ. ಅದು ಜಾಸ್ತಿ ಇದ್ದಾಗ ನಾವು ಅದಕ್ಕೆ ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡೋದ್ರಿಂದಾಗಿ ಊಟ ಮಾಡಿಫಿಕೇಷನ್ ಮಾಡ್ಕೊಳ್ಳೋದಿರುತ್ತೆ. ಅದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ನಾನು ಹೇಳಿದ್ದಲ್ಲ, ಈಗ ನಟ್ಸು, ಈ ವಾಲ್ನಟ್ಸು,
ನಾವು ಬ್ರೆಡ್ ವಾಟ್ ಎವರ್ ಫ್ಲ್ಯಾಕ್ಸ್ ಸೀಡ್ಸು ಇವೆಲ್ಲ ತಿನ್ನೋದ್ರಿಂದ HDL ಕಂಟೆಂಟ್ ಜಾಸ್ತಿ ಆಗುತ್ತೆ. ನಾನು ಹೇಳಿದಾಗ ವಾಲ್ನಟ್ಸು, ಆಲಿವ್ ಇಂಥವೆಲ್ಲ ತೊಗೊಂಡಾಗ HDL ಕಂಟೆಂಟ್ ಇಂಪ್ರೂವ್ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಅನ್ನೋದು ಪರ್ಸೆ ಇಟ್ ಈಸ್ ನಾಟ್ ಬ್ಯಾಡ್, ಬಟ್ ತುಂಬ ಜಾಸ್ತಿ ಇದ್ದಾಗ 200 ಮೇಲೆ 300 ಮೇಲೆ ಇದ್ದಾಗ ಅವರು ಅದಕ್ಕೆ ಅದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ದಟ್ LDL ಜಾಸ್ತಿ ಇದ್ರೇನಾ ಸರ್? LDL ಜಾಸ್ತಿ ಇದ್ದರೆ ಆ್ಯಂಡ್ ಜಾಸ್ತಿ 100 ಮೇಲಿದ್ದರೆ 100 ಮೇಲಿದ್ರೆ 100 ಮೇಲಿತ್ತು ಅವರು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಥವಾ ಎಕ್ಸಸೈಸ್ ಮಾಡಿ ಕಮ್ಮಿ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 3 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡು ಡಯಟ್ರಿ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸಸೈಸೇ ಮಾಡ್ಕೋಬೋದು. ಎಕ್ಸಸೈಸ್ ಮತ್ತು ಡಯಟ್ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಆಫ್ ಕೊಲೆಸ್ಟ್ರಾಲ್. ಸರ್ ಈಗ ಸ್ಟಾರ್ಟಿಂಗ್ ಈಗ ಅರ್ಲಿ ಸೈನ್ ಆಫ್ ಹಾರ್ಟ್ ಪ್ರಾಬ್ಲಮ್ಮು ಈಗ ಬರುತ್ತೆ ಸರ್, ಏನಕ್ಕೆ ಬರುತ್ತೆ? ಯೂಶ್ವಲಿ ಹಾರ್ಟಿನ ಸಮಸ್ಯೆ ಯೂಶ್ವಲಿ ಹೇಗೆ ಕಾಣಿಸ್ಕೊಳುತ್ತೆ ಅಂದರೆ ಎದೆನೋವು ಅನ್ನೋದು ಹೇಗಿರುತ್ತೆ ಅಂದರೆ ಯಾರೋ ಒಂದು ಭಾರ ಇಟ್ಟಂಗೆ, ಎದೆ ಮೇಲೆ ಭಾರ ಇಟ್ಟಂಗೆ, ಬೆಲ್ಟ್ ಹಾಕಿ ಸ್ಕ್ವೀಸ್ ಮಾಡ್ದಂಗೆ. ಮತ್ತು ಯೂಶ್ವಲಿ ಅದು ಎದೆನೋವು ಜೊತೆಗೆ ಎದೆನೋವು ಹರಡುತ್ತೆ. ಯೂಶ್ವಲಿ ಆಮೇಲೆ ಶೋಲ್ಡರ್ಗೆ ಹರಡೋದಾಗಲಿ, ಬೆಂಗಕ್ಕೆ ಹರಡೋದಾಗಲಿ, ದವಡೆಗೆ ಹರಡೋದಾಗಲಿ, ಈ ಥರ ಎದೆನೋವು ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಲೈಕ್ ಸ್ವೆಟ್ಟಿಂಗ್, ಕೋಲ್ಡ್ ಸ್ವೆಟ್ಸ್, ಸುಸ್ತಾಗೋದು, ಈ ಥರ ಆದಾಗ ಇಟ್ಸ್ ಅ ವಾರ್ನಿಂಗ್ ಸೈನ್ ದಟ್ ಸಮಥಿಂಗ್ ರಾಂಗ್ ವಿತ್ ದ ಹಾರ್ಟ್. ಅದಲ್ಲದೆ ಅದಕ್ಕಾಗಿ ಹಾರ್ಟ್ ಜಾಸ್ತಿ ಹೊಡ್ಕೊಳ್ತಾಗ ಅನ್ಸೋದು, ಎದೆ ಬಡ್ತಾ ನಮ್ಗೆ ಫೀಲ್ ಆಗುತ್ತೆ, ಸುಸ್ತಾಗುವಂಥದ್ದು, ನಡಿವಾಗ ಆಯಾಸ ಆಗುತ್ತೆ, ಹತ್ಲಿಕ್ಕೆ ಆಗಲ್ಲ, ಹತ್ಲಿಕ್ಕೆ ಆದಾಗ ಉಸಿರು ಮೇಲು ಸುರಿದು ಹೋಗ್ತದೆ, ಮತ್ತು ತಲೆ ಚಕ್ಕರ್ ಬಂದು ಬೀಳುವಂಥದ್ದು. ಈ ಥರ ಆದಾಗ ಹೃದಯದ ತಪಾಸಣೆ ಮಾಡಿಸ್ಕೊಂಡು ಒಳ್ಳೆದು. ಯಾಕಂದರೆ ಯೂಶ್ವಲಿ ನಾವೆಲ್ಲ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಏನು ಒಂದು ನಾವು ಚೆನ್ನಾಗಿ ಫಿಟ್ಟಾಗಿದ್ದೀವಿ, ನಮಗೆ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಕೊಟ್ಟಿರ್ತೀವಿ. ಬಟ್ ಕೆಲವೊಂದು ಕಡೆ ನಮ್ಗೆ ಗೊತ್ತಿಲ್ಲದೇ ಸೈಲೆಂಟಾಗಿ ಇವೆಲ್ಲ ಡೆವಲಪ್ ಆಗಿರುತ್ತೆ. ನಾವು ಇದನ್ನು ಇಗ್ನೋರ್ ಮಾಡಿದಿರೋದು ಒಳ್ಳೆಯದು. ಈ ಥರ ಸಿಂಪ್ಟಮ್ಸ್ ಇದ್ದಾಗ ಒಂದ್ಸರಿ ಎವ್ಯಾಲ್ಯೂಷನ್ ಮಾಡ್ಕೊಳ್ಳೋದು. ಹಂಗೆ ಮೋಸ್ಟ್ ಕಾಮನ್ ಜನ ಈಗ ಏನು ಹೇಳ್ಕೊಳ್ತಾರೆ ಅಂದರೆ ಎದೆವರಿಗೆ ಬಂದಿದ್ದೆಲ್ಲ ಗ್ಯಾಸ್ಟ್ರಿಕ್ಕಿಂದ ಹಾಕ್ಕೊಳ್ತಾನೆ, ಅವರೇ ಮೆಡಿಕೇಷನ್ ಮಾಡ್ಕೊಳ್ತಾರೆ. ಕಾಮನ್ನಾಗಿ ನೋಡಿದ ಸಿನಾರಿಯೋ ಹೇಗೆ ಅಂದರೆ ಅವ್ರಿಗೊಂದು ರ್ಯಾಂಟ್ ಟೈಪ್ ಆಫ್ ಪ್ಯಾಂಟೋಸಿಟೋ ತೊಗೊಂಡ್ಬಿಟ್ಟು ಎದೆವರಿಗೆ ಕಮ್ಮಿ ಆಗಲ್ಲ. ಸೊ ಯಾವಾಗಲೂ ನಮ್ಗೆ ಎದೆವರಿಗೆ ಬಂದಾಗ ಒಂದ್ಸರಿ ತಪಾಸಣೆ ಮಾಡಿಸ್ಕೊಡೋದು ಒಳ್ಳೆಯದು. ಯಾಕಂದರೆ ಸುಮಾರಷ್ಟು ಜನ ಇದು ಗ್ಯಾಸ್ಟ್ರೈಟಿಸ್, ಎದೆವರಿ ಅಂತ ಹೇಳಿ ಅದನ್ನು ಇಗ್ನೋರ್ ಮಾಡ್ತಾರೆ. ಅದು ಕ್ಯಾನ್ ಬಿ ಹಾರ್ಟ್ ಅಟ್ಯಾಕ್ ಒಂದು ಚಿತ್ರ ಇರುತ್ತೆ. ಹಾರ್ಟಿನ ತಳಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದು ಎದೆವರಿ ಥರನೇ ಕಾಣಿಸ್ಕೊಡುತ್ತೆ. ಸೊ ಅದು ECG ಮಾಡಿ ಅದು ಟೆಸ್ಟ್ ಟ್ರೋಪನಿನ್ ಟೆಸ್ಟ್ ಅಂತ ಮಾಡ್ತಾರೆ. ಇದು ಮಾಡೋದ್ರಿಂದ ಮಾತ್ರ ಗೊತ್ತಾಗೋದು. ಸೊ ECG ಮಾಡಿಸ್ಕೊಳ್ಳೋದು, ಒಂದು ಬೇಸ್ ಲೈನ್ ಮಾಡಿಕೊಳ್ಳೋದು ಒಳ್ಳೆಯದು. ಸರ್ ಗ್ಯಾಸ್ಟ್ರಿಕ್ಗೂ ಅದು ಹಾರ್ಟ್ ಪ್ರಾಬ್ಲಮ್ಗೂ ಏನಕ್ಕೆ ಸರ್ ಸಂಬಂಧ? ಫುಡ್ ಪೈಪಲ್ಲಿ ನಾವು ತಿನ್ಸುವಲ್ಲ ಪೈಪು, ಆ ಪೈಪಲ್ಲಿ ಅಸಿಡಿಟಿ ಆದಾಗ ಏನಾಗುತ್ತೆ, ಸ್ವಲ್ಪ ಎದೆವರಿಗೆ ಕಾಣಿಸ್ಕೊಡುತ್ತೆ. ಈ ಹಾರ್ಟಿಂದು ತಳಭಾಗ ಏನಿದೆ ಅದು ಫುಡ್ ಪೈಪ್ ಹತ್ರನೇ ಇರುತ್ತೆ. ಸೊ ನಿಮಗೆ ಎರಡೂ ಕಾಮನ್ನಾಗಿ ಮಿಸ್ಟೇಕ್ ಆಗುತ್ತೆ. ಪೀಪಲ್ ಕಾಮನ್ಲಿ ಮಿಸ್ಟೇಕ್ ಗ್ಯಾಸ್ಟ್ರೈಟಿಸ್ ವಿತ್ ಹಾರ್ಟ್ ಅಟ್ಯಾಕ್, ಆ್ಯಂಡ್ ಹಾರ್ಟ್ ಅಟ್ಯಾಕ್ನ ಗ್ಯಾಸ್ಟ್ರೈಟಿಸ್ ಅಂತ ಇಗ್ನೋರ್ ಮಾಡ್ತಾರೆ. ಇವಾಗ ಮೋಸ್ಟ್ ಕಾಮನ್ ಅಂದರೆ ಎಲ್ಲದಕ್ಕೂ ಗೂಗಲೇ ಆನ್ಸರ್. ಗೂಗಲಲ್ಲೇ ಟೈಪ್ ಮಾಡಿಕೊಂಡು ಸೆಲ್ಫ್ ಮೆಡಿಕೇಷನ್ನು ಸೆಲ್ಫ್ ಟ್ರೀಟ್ಮೆಂಟು ಮಾಡ್ಬೋದು. ಹೌದು, ನಿಜ ಸರ್, ನಿಜ. ಅದರಿಂದಾಗಿ ಎಷ್ಟೋ ಜನ ದೇ ಕಮ್ ವೆರಿ ಲೇಟ್ ಟು ದ ಹಾಸ್ಪಿಟಲ್. ಅವರು ಹಾರ್ಟ್ ಅಟ್ಯಾಕ್ ಫುಲ್ ಡೆವಲಪ್ ಆದಮೇಲೆ ಹಾಸ್ಪಿಟ್ಲಿಗೆ ಬರ್ತಾರೆ. ಯೂಶ್ವಲಿ ನಾವು ಹಾಸ್ಪಿಟ್ಲಿಗೆ ಬಂದಾಗ ವಿತಿನ್ 6 hours ಬಂದರೆ ಹಾರ್ಟ್ ಅಟ್ಯಾಕ್ ಆಗೋರು ಸಂಪೂರ್ಣವಾಗಿ ನಾರ್ಮಲ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. 6 ಗಂಟೆ ಬಿಟ್ಟು ಲೇಟ್ ಮಾಡಿಕೊಂಡು ಒಂದಿನ ತಡವಾಗಿ ಬಂದರೆ ಯೂಶ್ವಲಿ ಡ್ಯಾಮೇಜ್ ಆಗುವಂಥದ್ದು ಆಗಿಬಿಟ್ಟಿರುತ್ತೆ. ಆಮೇಲೆ ಟೈಮ್ ಇಸ್ ಮಸಲ್ ಅಂತೀವಿ ನಾವು. ಅವ್ರು ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಳ್ತಾರೋ ಅಷ್ಟು ಬೇಗ ಗುಣ ಆಗೋದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತವೆ. ಅವ್ರು ತಡ ಮಾಡ್ಕೊಂಡು ಬಂದಷ್ಟು ಹಾರ್ಟಿಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈಗ ವರ್ಕೌಟ್ ಮಾಡ್ತಿರ್ತಾರ ಅನ್ಕೊಳ್ಳಿ ಸರ್, ಪರ್ಟಿಕ್ಯುಲರ್ ಆಗಿ ನನಗೆ ಈ ಟಮ್ಮಿ ಫ್ಯಾಟೇ ಸಣ್ಣ ಆಗಬೇಕು, ನಮ್ಗೆ ಈ ಪಾಟೇ ಸಣ್ಣ ಆಗಬೇಕು ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು ಸರ್? ಫ್ಯಾಟ್ ಲಾಸ್ ಅನ್ನೋದು ರೀಜನಲ್ ಆಗಲ್ಲ. ಜನರಲೈಸ್ ಫ್ಯಾಟ್ ಲಾಸ್ ಆದಾಗ ಲಾಸ್ಟ್ ಪಾರ್ಟ್ ಟು ಗೋ ಇಸ್ ಅಬ್ಡಮನ್ ವಿಸರಲ್ ಫ್ಯಾಟ್. ಜನರು ಕೆಲವು ಮಿಸ್ಕನ್ಸೆಪ್ಷನ್ ಇದೆ, ನಾನು ಸಣ್ಣ ಇದ್ದೀನಿ, ನಂಗೆ ಹಾರ್ಟಿನ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಬಿಡುತ್ತೆ. ದೇ ಆರ್ ಕಾಲ್ಡ್ ಆಸ್ ಲೀನ್ ಫ್ಯಾಟ್ ಅಂತ. ಅವ್ರಿಗೂ ನೋಡ್ಲಿಕ್ಕೆ ಸಣ್ಣ ಇದ್ರೂ ಅವರು ವಿಸರಲ್ ಫ್ಯಾಟ್ ಜಾಸ್ತಿ ಇರುತ್ತೆ. ಸೊ ಹೆಲ್ತಿ ಲುಕಿಂಗ್, ಅವರು ನೋಡೋಕೆ ಬಹಿರಂಗವಾಗಿ ಹೆಲ್ತಿಯಾಗಿ ಕಾಣೋದು ದೇ ಆರ್ ಹ್ಯಾವಿಂಗ್ ವಿಸರಲ್ ಫ್ಯಾಟ್. ಸೊ ಅಂಥವ್ರಲ್ಲೂ ಹಾರ್ಟ್ ಡಿಸೀಸ್ ಬರುತ್ತೆ. ಸೊ ನಾವು ಫ್ಯಾಟ್ ಲಾಸ್ ಮಾಡುವಾಗ ವಿ ಕಾಂಟ್ ಥಿಂಕ್ ಆಫ್ ಓನ್ಲಿ ರೀಜನಲ್ ಫ್ಯಾಟ್ ಲಾಸ್. ಓವರ್ ಆಲ್ ಫ್ಯಾಟ್ ಲಾಸ್ ಆದಾಗ ವಿಸರಲ್ ಫ್ಯಾಟು ಕಮ್ಮಿ ಆಗುತ್ತೆ, ಆ್ಯಂಡ್ ದಟ್ ಈಸ್ ದ ಲಾಸ್ಟ್ ಟು ಗೋ. ದಟ್ ಈಸ್ ಯೂಶ್ವಲಿ ವಿಸರಲ್ ಫ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಟು ಗೋ, ಆ್ಯಂಡ್ ಪರ್ಸೆಂಟೇಜ್ ಆಫ್ ಬಾಡಿ ಫ್ಯಾಟ್ ಲೆಸ್ ದೆನ್ 20% ಇದ್ದರೆ ಭಾಳ ಒಳ್ಳೆಯದು.
ಟೋಟಲ್ ಪರ್ಸೆಂಟೇಜ್ ಆಫ್ ಬಾಡಿ ಫ್ಯಾಟಲ್ಲಿ ನೀವು ವಿಸರಲ್ ಫ್ಯಾಟು ಕಾಂಪೊನೆಂಟ್ ಇದೆ. ಎಸ್ಪೆಷಲಿ ನಮ್ಮ ಇಂಡಿಯನ್ಸಲ್ಲಿ ಈ ವಿಸರಲ್ ಫ್ಯಾಟ್ ಡೆಪಾಸಿಟ್ ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಇದೆ, ಟೆಂಡೆನ್ಸಿ ಇದೆ. ಯಾಕಂದರೆ ನಾವು ಬರಗಾಲಗಳು ಅಕಾಲಿಕ ಬರಗಾಲಗಳು ಬರ್ತಾ ಇತ್ತಲ್ಲ, ಸೊ ಹಾಗಾಗಿ ವಿ ಹ್ಯಾವ್ ಟೆಂಡೆನ್ಸಿ ಟು ಸ್ಟೋರ್ ಫ್ಯಾಟ್. ಸೊ ಫ್ಯಾಟ್ ಇಸ್ ಅ ಮೆಕ್ಯಾನಿಸಮ್ ಟು ಫೈಟ್ ಸ್ಟಾರ್ವೇಷನ್. ಸೊ ಇಂಡಿಯನ್ಸಲ್ಲಿ ವಿಸರಲ್ ಫ್ಯಾಟ್ ಅಕ್ಯುಮಿನೇಷನ್ ಆಗೋದು ಜಾಸ್ತಿ ಇದೆ. ಸೊ ನಾವು ನೋಡುವಾಗ ಒನ್ ಆಫ್ ದ ಪ್ಯಾರಾಮೀಟರ್ಸ್ ಟು ಮೆಷರ್ health is abdominal girth. Abdominal girth, if it is less than 100 in means 100 centimeters in males and less than 80 centimeters in females, visceral fat, indirectly we can assume that it is less than 40 inches idre they can assume hip to waist ratio. ಅದು ಹಿಪ್ ಟು ವೇಸ್ಟ್ ರೇಷಿಯೋ ಯಾವಾಗಲೂ ವೇಸ್ಟ್ ಕಮ್ಮಿ ಇದ್ರೇ ಇದು ಹಿಪ್ಸ್ಗಿಂತ. BCA ರಿಪೋರ್ಟ್ ಮೇಲೆ ನೀವೇನು ಹೇಳ್ತೀರಾ ಸರ್? ಅದರಲ್ಲಿ ನಾವು ನೋಡೋಂಥ ಪ್ಯಾರಾಮೀಟರ್ಸ್ ಲೈಕ್ ಮಸಲ್ ಮಾಸ್ ನೋಡ್ತೀವಿ ಆ್ಯಂಡ್ ಪರ್ಸೆಂಟೇಜ್ ಆಫ್ ಬಾಡಿ ವೆಯ್ಟು, ವಾಟ್ ಇಸ್ ದ ಬೋನ್ ವೆಯ್ಟು ಮತ್ತು ವಿಸರಲ್ ಫ್ಯಾಟು ಇವೆಲ್ಲ ಅನಲೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಕಂಪೋಸಿಷನ್ ಗೊತ್ತಾಗುತ್ತೆ. ನಮ್ಮ ಬಾಡಿ ಕಂಪೋಸಿಷನ್ ಗೊತ್ತಾದ್ಮೇಲೆ ನಮ್ಮ ವೆದರ್ ವಿ ಆರ್ ಮೀಸೋಮಾರ್ಫಿಕಾ, ಎಕ್ಟೋಮಾರ್ಫಿಕಾ, ಎಂಡೋಮಾರ್ಫಿಕಾ ತಿಳ್ಕೊಂಡು ದೆನ್ ವಿ ಕ್ಯಾನ್ ಫೋಕಸ್ ಅವರ್ ವರ್ಕೌಟ್ಸ್ ಬೇಸ್ಡ್ ಆನ್ ದ್ಯಾಟ್. ಫಾರ್ ಎಕ್ಸಾಂಪಲ್, ನಾವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನಾವು ಫಸ್ಟು ಫ್ಯಾಟ್ ಲಾಸೇ ಈಸಿಯೆಸ್ಟ್ ಆಗುತ್ತೆ. ಮಸಲ್ ಲಾಸು ನಾವು ತುಂಬ ಎಂಡ್ಯೂರೆನ್ಸ್ ವರ್ಕೌಟ್ ಮಾಡೋರಿಗೆ ಮಸಲ್ ಲಾಸು ಆಗುತ್ತೆ. ಆ್ಯಂಡ್ ಜನರಲಿ ಎಕ್ಸಸೈಸ್ ಅನ್ನೋದು ಒಂದು ಮೆಡಿಸಿನ್ ಥರನೇ. ಅದನ್ನು ಬಹಳವಾಗೂ ಮಾಡಬಾರ್ದು, ಅತಿ ಕಮ್ಮಿನೂ ಮಾಡಬಾರ್ದು. ಒಂದು ಮನುಷ್ಯನಿಗೆ ಅಪ್ರಾಕ್ಸಿಮೇಟ್ಲಿ ಎವ್ರಿ ಡೇ 30 to 45 minutes ಆಫ್ ಎಕ್ಸಸೈಸ್ ಎವ್ರಿ ಡೇ ಮಾಡಿಕೊಟ್ರೆ ಸಾಕು. ಆ್ಯಂಡ್ ತುಂಬ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಏನಿಲ್ಲ, ಅದರಿಂದ ಹಾಯಿ ಆಗೋದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನಾವು ಹೇಳ್ದಂಗೆ ಹಾರ್ಟಿಗೆ ತುಂಬ ಸ್ಟ್ರೈನ್ ಮಾಡಿಕೊಂಡು ಟಾರ್ಗೆಟ್ ಹಾರ್ಟ್ ರೇಟ್ ಜಾಸ್ತಿ ಹೋಗ್ತಿದ್ದಾಗ ಏನಾಗುತ್ತೆ, ಸ್ಮಾಲ್ ಸ್ಕಾರ್ಸ್ ಆಗುತ್ತೆ. ಆ ಸ್ಮಾಲ್ ಸ್ಕಾರ್ಸ್ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ಕಾರ್ ಅಂದರೆ ಡ್ಯಾಮೇಜ್ ಆಗೋಂಥ ಮಸಲ್ ಡ್ಯಾಮೇಜ್ ಆಗುತ್ತೆ. ಆ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಡ್ಯಾಮೇಜಸ್ ಅಕ್ಯುಮಿಲೇಟ್ ಆಗ್ತಾ ಹೋಗಿ ಹಾರ್ಟ್ ಅವ್ರಿಗೆ ವಿ ಕಾಲ್ ಸಮಥಿಂಗ್ ಕಾಲ್ಡ್ ಆಸ್ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಆಗ್ತದೆ. ಸೊ ಅಂಥವ್ರಿಗೆ ಹಾರ್ಟ್ ಡಿಸೀಸ್ ಆಗೋಂಥ ಪ್ರಾಬ್ಲಮ್ ಇರ್ತವೆ. ಪ್ರೊಲಾಂಗ್ಡ್ ಎಕ್ಸಸೈಸ್ ಮಾಡಿದಿರೋದು ಒಳ್ಳೆಯದು. ಆ್ಯಂಡ್ ಎಕ್ಸಸೈಸ್ ಶುಡ್ ಬಿ ಅ ಬ್ಯಾಲೆನ್ಸ್. ದೇ ಶುಡ್ ಬಿ ಅಡಿಕ್ವೇಟ್ ಅಮೌಂಟ್ ಆಫ್ ಕಾರ್ಡಿಯೋ ಇರಬೇಕು, ಈವನ್ ಪೈಲಟ್ಸ್ ಆಗಲಿ, ಸ್ಟ್ರೆಚಿಂಗ್ ಆಗಲಿ, ಎವ್ರಿ ಫಾರ್ಮ್ ಆಫ್ ಎಕ್ಸಸೈಸ್, ಈವನ್ ಡ್ಯಾನ್ಸ್, ಟೈಚಿ ಎಲ್ಲನೂ, ದೀಸ್ ಆರ್ ಆಲ್ ವೇರಿಯಸ್ ಫಾರ್ಮ್ಸ್ ಆಫ್ ಎಕ್ಸಸೈಸಸ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್. ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಯೋಗ ಆಗಲಿ, ದೇ ಹೆಲ್ಪ್ ಇನ್ ಕಮಿಂಗ್ ದ ಮೈಂಡ್ ಆಸ್ ವೆಲ್. ಸೊ ನಾವು ಎಕ್ಸಸೈಸ್ನ ಬರೀ ಫಿಸಿಕಲ್ಲೇ ನೋಡೋದಾಗಲ್ಲ, ಇಟ್ ಹ್ಯಾಸ್ ಎಫೆಕ್ಟ್ಸ್ ಆನ್ ದ ಮೈಂಡ್ ಆಲ್ಸೋ. ಸೊ ದೇ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಮಿಂಗ್ ದ ಮೈಂಡ್ ಆ್ಯಂಡ್ ಡಿಸ್ಟ್ರೆಸ್ಸಿಂಗ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸರ್, ತುಂಬ ಖುಷಿ ಆಯಿತು ನಮ್ಮ ಚಾನಲ್ಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದು, ನಿಮ್ಮ ನಾಲೆಜ್ನ ಶೇರ್ ಮಾಡ್ಕೊಂಡಿದ್ದು ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಗುರು, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಇದನ್ನ ಎಷ್ಟು ಸರಳವಾಗುತ್ತೋ ಆ ಸರಳವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ. ಬಟ್ ನಿಮ್ಮದು ಬರೀ ಫಿಟ್ನೆಸ್ ಅಲ್ಲದೆ ನೀವು ಈ ಥರ ಎಲ್ಲ ಅಭಿರುಚಿ ಇಟ್ಕೊಂಡು ನೀವು ನಿಮ್ಮ ಕ್ಲೈಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನೀವು ಈ ಥರ ಕಾರ್ಯಕ್ರಮ ಮಾಡ್ತಿರೋದು ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಇದರಿಂದಾಗಿ ತುಂಬ ಯುವಕರು ಎಸ್ಪೆಷಲಿ ದೇ ಹ್ಯಾವ್ ಕಾಮನ್ ಮಿಸ್ಟೇಕ್. ಫಾರ್ ಎಕ್ಸಾಂಪಲ್, ಅವರು ಸ್ಟೀರಾಯ್ಡ್ಸ್ ತೊಗೊಳ್ಳೋದಾಗಲಿ, ವೆಯ್ಟ್ ಲಾಸ್ಗೆ ಅಂತ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾಗಲಿ, ಅವನ್ನೆಲ್ಲ ತೊಗೊಳ್ದೇ ಇದ್ದು ಅವಾಯ್ಡ್ ಮಾಡಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡಿಕೊಂಡ್ರೆ ಸಾಕು. ಹೆಲ್ತಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಗುರಿಯಾಗಿರಬೇಕು. ಆ್ಯಂಡ್ ಹೇಳ್ದಂಗೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ನು, ಎಕ್ಸಸೈಸು ಇವೆಲ್ಲ ಒಂದು ಬ್ಯಾಲೆನ್ಸಲ್ಲಿ ಮಾಡ್ಕೊಂಡು ಹೋದರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೋದು. ಸೊ ಇದ್ರ ನಿಮ್ಮ ಮೂಲಕ ನಿಮ್ಮ ವ್ಯೂವರ್ಸ್ಗೆ ಆಗಲಿ, ನಿಮ್ಮ ಫಾಲೋವರ್ಸ್ಗೆ ತಲುಪಲಿ ಅಂತ ಆಶಿಸ್ತೀವಿ.